शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गुरुर्ब्रह्मा गुरुर्विष्णु गुरुर्देवो महेश्वरः गुरुः साक्षात् परब्रह्म तस्मै श्रीगुरवे नमः। सरस्वती नमस्तुभ्यं वरदे कामरूपिणी विद्यारम्भं करिष्यामि ಸಿದ್ಧಿರ್ಭವತು ಮೇ ಸದಾ. ಹರಿ ಓಂ. ಎಲ್ಲರಿಗೂ ಶುಭೋದಯ. ದಿವ್ಯವಾದ ಭವ್ಯವಾದ ನಿತ್ಯ ನೂತನವಾದ ಪರಮ ಪವಿತ್ರವಾದ ನಮ್ಮ ಒಳಗೇ ಇರುವಂತಹ ಈ ಸುಂದರವಾದ ದೇವಾಲಯಕ್ಕೆ ಎಲ್ಲರಿಗೂ ಪ್ರೀತಿಯ ಆತ್ಮೀಯ ಸ್ವಾಗತ. ನನ್ನ ಗುರುವಾಗಿರುವ ಕೇರಳದ ಕಾಂಜಂಗಾಡಿನ ಆನಂದಾಶ್ರಮದ ಪಪ್ಪ ಸ್ವಾಮಿ ರಾಮದಾಸ್ ಮತ್ತು ನನ್ನ ತಾಯಿ ತಂದೆಯರ ಚರಣಾರವಿಂದಗಳಲ್ಲಿ ಅನಂತ ಪ್ರಣಾಮಗಳು. ಭಗವಾನ್ ರಮಣ ಮಹರ್ಷಿಯವರು ರಚಿಸಿರುವಂತಹ 30 ಶ್ಲೋಕಗಳಿರುವ ಉಪದೇಶ ಸಾರದ ಅರ್ಥ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಮೊದಲಿಗೆ ರಮಣ ಮಹರ್ಷಿಯವರ ಒಂದು ಧ್ಯಾನ ಶ್ಲೋಕವನ್ನು ಪಠಿಸುತ್ತಾ ಇಂದಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ನೀಲಾರವಿಂದ ಸುಹೃದ ಸದೃಶಂ ಪ್ರಸಾದೆ ತುಲ್ಯಂ ತಥಾ ಮಹಸಿ ತೋಯಜ ಬಾಂಧವೇನ ಭ್ರಾಮ್ಯಾಂ ಸ್ಥಿತೌ ತು ಪಿತರಂ ವಟಮೂಲವಾಸಂ ಸಂಸ್ಮಾರಯಂತಂ ಅಚಲಂ ತಮನುಸ್ಮರಾಮಃ. ಜ್ಞಾನಯೋಗ ಅಂತ ಹೇಳೋದು ಅತಿ ಅವಶ್ಯ ಮೋಕ್ಷಕ್ಕೆ. ಆದರೆ ಅದು ಅಷ್ಟು ಬೇಗ ಸಿಗುವಂಥದ್ದು ಅಲ್ಲ. ಅಂದರೆ ದಾರಿ ಸ್ವಲ್ಪ ಕಠಿಣವಾಗಿದೆ. ಅದಕ್ಕೆ ಬೇಕಾಗಿ ಪೂರ್ವ ಸಿದ್ಧತೆಯನ್ನು ಎಲ್ಲರೂ ಮಾಡಿಕೊಳ್ಳೇಬೇಕಾಗಿದೆ. ಈ 30 ಶ್ಲೋಕಗಳಲ್ಲಿ ಮೊದಲನೆಯ 15 ಶ್ಲೋಕಗಳು ಅಂತ ಹೇಳೋದು ಪೂರ್ವ ಸಿದ್ಧತೆ. ಅದರಲ್ಲಿಯೂ ಕರ್ಮಯೋಗ, ಉಪಾಸನಾ ಯೋಗ, ಅಷ್ಟಾಂಗ ಯೋಗದ ಬಗ್ಗೆ 12 ಶ್ಲೋಕದವರೆಗೆ ಮಹರ್ಷಿಯವರು ತಿಳಿಸಿಕೊಡ್ತಾರೆ. 13, 14, 15ನೇ ಶ್ಲೋಕಗಳಲ್ಲಿ ಜ್ಞಾನಯೋಗಕ್ಕೆ ಪರಿಚಯವನ್ನು ಕೊಟ್ಟು 16ನೇ ಶ್ಲೋಕದಲ್ಲಿ ವಿಚಾರವನ್ನು ತಿಳಿಸಿ 17ನೆಯ ಶ್ಲೋಕದಿಂದ 30ನೆಯ ಶ್ಲೋಕದವರೆಗೆ ಅದರ ಬಗ್ಗೆ ಅದ್ಭುತವಾದ ವಿವರಣೆಯನ್ನು ಕೊಟ್ಟು ನಮಗೆ ಒಂದು ಬೋಧನೆಯನ್ನು ಮಾಡ್ತಿದ್ದಾರೆ. ಕರ್ಮಯೋಗ ಅಂತ ಹೇಳೋದು ಪ್ರತಿಯೊಬ್ಬರಿಗೂ ಅಗತ್ಯ. ಮಾಡುವಂತಹ ಪ್ರತಿ ಕೆಲಸವನ್ನು ಈಶ್ವರಾರ್ಪಣ ಬುದ್ಧಿಯಿಂದ ಮಾಡುತ್ತಾ ಆ ಫಲವನ್ನು ಈಶ್ವರ ಪ್ರಸಾದ ಬುದ್ಧಿಯಿಂದ ಸ್ವೀಕಾರ ಮಾಡಿದರೆ ಅದೇ ಕರ್ಮಯೋಗ. ಕರ್ಮಯೋಗ ಮಾಡೋದ್ರಿಂದ ಮನಸ್ಸು ಪರಿಶುದ್ಧವಾಗತ್ತೆ. ಮನಸ್ಸು ನಿರ್ಮಲವಾಗದೇ ಇದ್ದರೆ ಮೋಕ್ಷ ಖಂಡಿತವಾಗಿಯೂ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಹಾಗೆ ಉಪಾಸನಾ ಯೋಗದಿಂದ ಮನಸ್ಸನ್ನು ಕೇಂದ್ರೀಕರಿಸಿಕೊಳ್ಳುವಂತಹ ಶಕ್ತಿ ಬೆಳೆಯುತ್ತಾ ಹೋಗುತ್ತೆ. ಇಲ್ಲಿ ಭಕ್ತಿಯೋಗ ಅಥವಾ ಉಪಾಸನಾ ಯೋಗ ಅಂತ ಹೇಳಿದರೆ ಪೂಜೆ, ಜಪ, ಧ್ಯಾನ. ಅದರಲ್ಲಿಯೂ ರಮಣ ಮಹರ್ಷಿಯವರು ಧ್ಯಾನಕ್ಕೆ ಶ್ರೇಷ್ಠವಾದ ಒಂದು ಪ್ರಾಮುಖ್ಯತೆಯನ್ನು ಕೊಡ್ತಿದ್ದಾರೆ. ಧ್ಯಾನದಲ್ಲಿಯೂ ಯಾವ ಥರದಲ್ಲಿ ಧ್ಯಾನ ಇರಬೇಕು, ತುಪ್ಪ ಅಥವಾ ಎಣ್ಣೆಯನ್ನು ಒಂದು ಪಾತ್ರೆಯಿಂದ ಇನ್ನೊಂದು ಪಾತ್ರೆಗೆ ಹೊಯ್ದಾಗ ಹೇಗೆ ಅದು ಬೀಳ್ತಾ ಇರತ್ತೆಯೋ, ಮಧ್ಯದಲ್ಲಿ ಯಾವ ಅಂತರವೂ ಇಲ್ಲದೆ ಬೀಳ್ತಾ ಇರತ್ತೆ, ಅದೇ ಥರದಲ್ಲಿ ಧ್ಯಾನ ನಡಿಬೇಕು ಅಂತ ಹೇಳ್ತಾರೆ. ಅಥವಾ ನದಿಯ ನೀರು ಹೇಗೆ ಪ್ರವಹಿಸ್ತದೋ ಅದೇ ರೀತಿಯಲ್ಲಿ ಧ್ಯಾನ ನಡಿಬೇಕು.
ಇದಕ್ಕೆ ಸರಳ ಚಿಂತನ ಅಂತ ಹೆಸರು ಕೊಟ್ಟರು. ಯಾವುದೋ 10 ದಿನ ಸ್ವಲ್ಪ ಅಭ್ಯಾಸ ಮಾಡಿ ಸರಳ ಚಿಂತನ ನನಗೆ ಆಗೋದಿಲ್ಲ ಬಿಟ್ಬಿಡ್ತೇನೆ ಅಂತಲ್ಲ. ಎಲ್ಲರೂ ವಿರಳ ಚಿಂತನದಿಂದಲೇ ಮೊದಲು ಮಾಡುವಂಥದ್ದು. ಅಂದರೆ ಅಂತರ ಇದ್ದೇ ಇರತ್ತೆ. ಇದು ಸಹಜ. ಯಾಕೆಂತ ಹೇಳಿದ್ರೆ ನಮ್ಮಂಥವರು ಗೃಹಸ್ಥಾಶ್ರಮದಲ್ಲಿ ಇರುವಂಥವರು. ಹಲವಾರು ಕೆಲಸಗಳಿವೆ, ನಮಗೆ ಹಲವಾರು ತೊಂದರೆಗಳು ಇರುತ್ತೆ. ಕಷ್ಟ ದುಃಖ ಎಲ್ಲವೂ ಇದ್ದೇ ಇದೆ. ಇದರ ಜೊತೆಯಲ್ಲಿ ಧ್ಯಾನ ಮಾಡಬೇಕು ಅಂತ ಹೇಳಿದ್ರೆ ಅಂತಹ ಸುಲಭದ ವಿಷಯ ಏನೂ ಅಲ್ಲ. ಮೊದಲಿಗೆ ಒಂದು ರೂಪವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಧ್ಯಾನವನ್ನು ಮಾಡಿ ವಿರಳ ಚಿಂತನೆಯನ್ನು ಎಲ್ಲರೂ ಮಾಡಲೇಬೇಕು. ಸ್ವಲ್ಪ ಸ್ವಲ್ಪವಾದರೂ ಪ್ರತಿದಿನ ಒಂದು ಸ್ವಲ್ಪ ನಿಗದಿತ ಸಮಯ ಅಂತ ಇದ್ದರೆ ತುಂಬ ಒಳ್ಳೆಯದು. ಅದು ಆಗದೇ ಇದ್ದರೂ ಕೂಡ ಎಷ್ಟೊತ್ತಿಗಾದರೂ 24 ಗಂಟೆಯಲ್ಲಿ ಎಷ್ಟೇ ಹೊತ್ತಿಗಾದರೂ ಪರವಾಗಿಲ್ಲ. ಬೆಳಿಗ್ಗೆ ಆದರೆ ಅತಿ ಉತ್ತಮ, ಇಲ್ಲ ಸಂಜೆ ರಾತ್ರಿ ಎಷ್ಟೊತ್ತಿಗೆ ನಮಗೆ ಸಮಯ ಸಿಗುತ್ತೋ ಆ ಸಮಯದಲ್ಲಿ ಒಂದು 5 ನಿಮಿಷವಾದರೂ ಕೂಡ ವಿರಳ ಚಿಂತನೆಯನ್ನು ಮಾಡ್ತಾ ಹೋದರೆ ಆಮೇಲೆ ಸರಳ ಚಿಂತನೆ ಸ್ವಲ್ಪ ಸುಲಭ ಆಗತ್ತೆ ಅಂತ ಹೇಳ್ತಾರೆ. ಈ ಥರದ ಸರಳ ಚಿಂತನೆಯಲ್ಲಿ ಭೇದ ಭಾವ ಇಲ್ಲದೆ ಇರುವಂತಹ ಧ್ಯಾನವೇ ಅತಿ ಶ್ರೇಷ್ಠ, ಇದುವೇ ಶ್ರೇಷ್ಠವಾದ ಭಕ್ತಿ ಅಂತ ಮಹರ್ಷಿಯವರು ಹೇಳುತ್ತಾರೆ. ಸಗುಣ ಉಪಾಸನೆ, ಸಗುಣ ಧ್ಯಾನ ಎಲ್ಲವೂ ಸರಿಯೇ. ಅದನ್ನು ದಾಟಿ ಅದನ್ನು ಮೀರಿ ಮುಂದಕ್ಕೆ ಹೋಗಿ ಭೇದ ಭಾವ ಇಲ್ಲದೇ ಇರುವಂತಹ ಅದ್ವೈತ ಉಪಾಸನೆ, ಇದನ್ನು ಎಲ್ಲರೂ ಮಾಡಬೇಕಾಗಿದೆ. ಇದು ರಮಣ ಮಹರ್ಷಿಯವರ ಬೋಧನೆ ನಮಗೆಲ್ಲರಿಗೂ. ಇದು ಹೇಗೆ ಸಾಧ್ಯ? ಮನಸ್ಸನ್ನು ಹಿಡಿತದಲ್ಲಿ ಇಟ್ಟುಕೊಂಡಿರುವಂಥದ್ದು, ನಿಗ್ರಹಿಸುವಂಥದ್ದು, ನಮ್ಮ ವಶಕ್ಕೆ ತೆಗೆದುಕೊಂಡು ಬರುವಂಥದ್ದು ಅಂತಹ ಸುಲಭದ ಕಾರ್ಯ ಅಲ್ಲ. ಆದರೆ ಈ ಮನಸ್ಸು ಮತ್ತೆ ಪ್ರಾಣ ಅಥವಾ ಉಸಿರಾಟ ಇದು ಎರಡಕ್ಕೂ ಏನು ಸಂಬಂಧ ಇದೆ? ಅಷ್ಟಾಂಗದ ಯೋಗದ ಬಗ್ಗೆ ರಮಣ ಮಹರ್ಷಿಯವರು ತಿಳಿಸಿಕೊಟ್ಟಿದ್ದಾರೆ. ವಾಯುರೋಧನ, ಉಸಿರಾಟವನ್ನು ನಿಯಂತ್ರಣದಲ್ಲಿ ಮಾಡಿಕೊಳ್ಳುವುದು. ಅದರಷ್ಟಕ್ಕೆ ನಾವು ಮಾಡದೇ ಇದ್ರೂ ಅದರಷ್ಟಕ್ಕೆ ಅದು ಆಗ್ತಾ ಇರುತ್ತೆ. ನಾವೇನು ಬೇಕು ಅಂತೇಳಿ ಉಸಿರಾಡೋದಲ್ಲ, ಅದು ಅದರಷ್ಟಕ್ಕೆ ನಡೀತಾ ಇರುತ್ತೆ. ಸರಿ, ಅದಲ್ಲದೆ ಅದನ್ನು ಸ್ವಲ್ಪ ನಿಗ್ರಹದಲ್ಲಿ ಇಟ್ಟುಕೊಂಡು ನಿಧಾನವಾಗಿ ಉಸಿರಾಟ, ಪೂರಕ, ಕುಂಭಕ, ರೇಚಕ ಅಂತ ಹೇಳುವ, ಇದೇನು ದೊಡ್ಡ ಹೆಸರು ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಬೇಡಿ. ಇದು ಸಂಸ್ಕೃತದಲ್ಲಿ ಶಬ್ದ ಅಷ್ಟೇ. ಅದಕ್ಕೆ ಇದನ್ನ ಸ್ವಲ್ಪ ಸ್ವಲ್ಪವಾಗಿ ಮಾಡ್ತಾ ಇರಬಹುದು. ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ದೀರ್ಘವಾಗಿ ಉಸಿರನ್ನು ಹೊರಗಡೆ ಬಿಡುವಂಥದ್ದು ಅಷ್ಟೇ. ಸಾಧ್ಯ ಆದರೆ ಸ್ವಲ್ಪ ಹೊತ್ತು ಉಸಿರನ್ನು ಒಳಕ್ಕೆ ತೆಗೆದುಕೊಂಡು ಅಲ್ಲಿಯೇ ಇರುವಂಥದ್ದು, ಆಮೇಲೆ ಅದನ್ನು ಬಿಡುವಂಥದ್ದು ಸಾಧ್ಯ ಆದರೆ. ಇದಕ್ಕೆ ಕೊಟ್ಟಿರುವಂತಹ ಹೆಸರು ಪ್ರಾಣ ಆಯಾಮ. ಆಯಾಮ ಅಂತ ಹೇಳಿದ್ರೆ ನಮ್ಮ ವಶದಲ್ಲಿ ತೆಗೆದುಕೊಂಡು ಬರುವಂಥದ್ದು ಅಷ್ಟೇ. ದೀರ್ಘವಾದ ಉಸಿರಾಟ. ಹೀಗೆ ಮಾಡೋದ್ರಿಂದ ಮನಸ್ಸು ಸ್ವಲ್ಪವಾಗಿ ನಿಗ್ರಹಿಸಬಹುದು. ಆದರೆ ಇದು ಜಾಲ ಪಕ್ಷಿಯ ಹಾಗೆ. ಹೇಗೆ ಪಕ್ಷಿಯನ್ನು ಒಂದು ಬಲೆಯಲ್ಲಿ ಹಾಕಿದರೆ, ಅಥವಾ ನಾವು ಪಂಜರದಲ್ಲಿ ಗಿಳಿಯನ್ನು ಇಡ್ತೇವೆ ನೋಡಿ, ಯಾವುದೇ ಹಕ್ಕಿಗಳನ್ನು ಪಂಜರದಲ್ಲಿ ಇಡ್ತೇವೆ. ಏನೋ ಸ್ವಲ್ಪ ಹೊತ್ತು ಪಟಪಟ ಅಂತ ರೆಕ್ಕೆ ಬಡಿಯತ್ತೆ, ಆಮೇಲೆ ಅದಕ್ಕೆ ಗೊತ್ತಾಗತ್ತೆ, ಓಹೋ ನಂಗೆ ಇಲ್ಲಿಂದ ಹೊರಕ್ಕೆ ಹೋಗಕ್ಕೆ ಆಗೋದಿಲ್ಲ, ಆಮೇಲೆ ಸುಮ್ಮನೆ ಕೂತಿರತ್ತೆ. ಹಾಗೆಯೇ ನಮ್ಮ ಮನಸ್ಸು ಪಂಜರವೇ ಇಲ್ಲದಿದ್ದರೆ, ಬಲೆಯೇ ಇಲ್ಲದೇ ಇದ್ದರೆ ಎಲ್ಲಿ ಬೇಕೋ ಅಲ್ಲಿ ಹಾರಾಡ್ತಾ ಇರತ್ತೆ. 24 ಗಂಟೆಯೂ ಹಾರಾಡ್ತಾ ಇರತ್ತೆ. ಹಾಗಿದ್ದಾಗ ಅದು ನಮ್ಮ ನಿಗ್ರಹದಲ್ಲಿ ಖಂಡಿತವಾಗಿಯೂ ಇಲ್ಲ. ಹಾಗಾದರೆ ಪ್ರಾಣಾಯಾಮವನ್ನು ಸ್ವಲ್ಪ ಸ್ವಲ್ಪವಾಗಿ ಪ್ರಯತ್ನ ಮಾಡೋದ್ರಿಂದ ಹೇಗೆ ಬಲೆಯಲ್ಲಿರುವ ಪಕ್ಷಿ ಹೊರಗಡೆ ಹೋಗೋಕ್ಕೆ ಸಾಧ್ಯ ಇಲ್ಲವೋ, ಅದೇ ರೀತಿಯಲ್ಲಿ ಹಾರಾಡುವಂತಹ ಮನಸ್ಸು ಸ್ವಲ್ಪ ಸ್ವಲ್ಪವಾಗಿ ನಿಗ್ರಹಿಸೋದು ಸಾಧ್ಯ. ಆದರೆ ಶಾಶ್ವತ ಅಲ್ಲ. ಪಂಜರವನ್ನು ತೆಗೆದ ಕೂಡಲೇ, ಬಾಗಿಲು ತೆರೆದ ಕೂಡಲೇ ಪಕ್ಷಿ ಮತ್ತೆ ಹಾರಿ ಹೋಗತ್ತೆ. ಹಾಗೆಯೇ ಪ್ರಾಣಾಯಾಮ ಮಾಡುವಾಗ ಮನಸ್ಸು ನಿಗ್ರಹಿಸಬಹುದು.
ನಮ್ಮ ವಶದಲ್ಲಿ ಇರಬಹುದು. ಹಾರಾಡ್ತಾ ಇಲ್ಲ, ಹೊರಗಡೆ ಹಾರಾಡ್ತಾ ಇಲ್ಲ, ನನ್ನ ಉಸಿರಿನ ಮೇಲೆಯೇ ನನ್ನ ದೃಷ್ಟಿ ಇದೆ, ನನ್ನ ಮನಸ್ಸು ನನ್ನ ಉಸಿರಾಟದಲ್ಲಿಯೇ ಇದೆ. ಪ್ರಾಣಾಯಾಮ ನಿಲ್ಲಿಸಿದ ತಕ್ಷಣ ಮತ್ತೆ ಹಾರಾಟ ಶುರು. ಮನಸ್ಸು ಮತ್ತೆ ಆ ಕಡೆ ಈ ಕಡೆ ಹಾರೋದಿಕ್ಕೆ ಶುರುವಾಗತ್ತೆ. ಅಂದರೆ ಇದು ತಾತ್ಕಾಲಿಕ, ಕ್ಷಣಿಕ. ಆದರೂ ಸ್ವಲ್ಪ ಹೊತ್ತಾದರೂ ನಿಗ್ರಹದಲ್ಲಿ ಬರುತ್ತೆ ತಾನೇ, ನಿಗ್ರಹಿಸಬಹುದು ನಮಗೆ. ಹಾಗಾಗಿ ಅಷ್ಟಾಂಗ ಯೋಗದಲ್ಲಿ ಒಂದು ಅಂಗ ಪ್ರಾಣಾಯಾಮ. ಹೀಗೆ ಸ್ವಲ್ಪ ಸ್ವಲ್ಪವಾಗಿ ಮಾಡ್ತಾ ಮಾಡ್ತಾ ನಾವು ಮುಂದಕ್ಕೆ ಸಾಗಿದ ಹಾಗೆ ಜಾಸ್ತಿ ಹೊತ್ತು ಮನಸ್ಸನ್ನು ನಮ್ಮ ವಶದಲ್ಲಿ ಇಟ್ಟುಕೊಳ್ಳುವುದು ಸಾಧ್ಯ. ಅದಕ್ಕಾಗಿ ಪ್ರಾಣಾಯಾಮವನ್ನು ಎಲ್ಲರೂ ಮಾಡಿ ಅಂತ ಹೇಳ್ತಾರೆ. ಅಥವಾ ನಾವು ಸಾಧು ಸಂತರನ್ನು ಗಮನಿಸಿದರೆ, ಯೋಗಿಗಳನ್ನು ಗಮನಿಸಿದರೆ ಅವರು ಪ್ರಾಣಾಯಾಮವನ್ನು ಮಾಡ್ತಾರೆ. ಪ್ರಾಣಾಯಾಮ ಮಾಡೋದ್ರಿಂದ ದೈಹಿಕ ಆರೋಗ್ಯ ಹಾಗೂ ಮಾನಸಿಕ ಆರೋಗ್ಯ ಉತ್ತಮವಾಗ್ತದೆ ಅಂತ ಹೇಳ್ತಾರೆ. ನಮ್ಮ ಶಾಸ್ತ್ರವೂ ಹೇಳುತ್ತೆ. ಇದಕ್ಕೆ ಎರಡಕ್ಕೆ ಏನು ಸಂಬಂಧ ಅಂತ ಹೇಳಿದರೆ, ಒಂದೇ ಮರದಲ್ಲಿರುವಂತಹ ಎರಡು ಶಾಖೆಗಳು, ಎರಡು ಕೊಂಬೆಗಳು. ಇದರ ಮೂಲ ಯಾವುದು? ಪ್ರಕೃತಿ ಅಥವಾ ಮಾಯಾ ಅಥವಾ ಶಕ್ತಿ ಅಂತ ಹೇಳ್ತಾರೆ ಮಹರ್ಷಿಯವರು. ಈ ಮಾಯೆಯಿಂದ ಹುಟ್ಟಿರುವಂತಹ ಪಂಚಮಹಾಭೂತಗಳು, 3 ಗುಣಗಳಿರುವಂತಹ ಪಂಚಮಹಾಭೂತಗಳು ಈ ಮರದ ಕಾಂಡ. ಈ ಕಾಂಡದಿಂದ 2 ಕೊಂಬೆಗಳು, ಒಂದು ಮನಸ್ಸು, ಒಂದು ಪ್ರಾಣ. ಪ್ರಾಣವನ್ನು ನಿಗ್ರಹಿಸೋದು ಸ್ವಲ್ಪ ಸುಲಭ. ಯಾಕೆ ಅಂತ ಹೇಳಿದರೆ ಅದು ಸ್ವಲ್ಪ ಸ್ಥೂಲವಾಗಿರುವಂಥದ್ದು. ಮನಸ್ಸು ಅಂತ ಹೇಳೋದು ನಿಗ್ರಹಿಸೋದು ಕಷ್ಟ. ಯಾಕೆ ಅಂತ ಹೇಳಿದರೆ ಅದು ಸೂಕ್ಷ್ಮವಾಗಿರುವಂಥದ್ದು. ಇದು ಎರಡಕ್ಕೂ ಸಂಬಂಧ ಇದೆ ತಾನೆ. ಒಂದೇ ಮರದ, ಒಂದೇ ಕಾಂಡದ 2 ಶಾಖೆಗಳು ಅಥವಾ 2 ಕೊಂಬೆಗಳಿದ್ದಾಗ ಒಂದು ಕೊಂಬೆಯನ್ನು ಬಗ್ಗಿಸಿದಾಗ ಇನ್ನೊಂದು ಕೊಂಬೆಯು ಸ್ವಲ್ಪ ಕೆಳಗೆ ಬರುತ್ತೆ. ಇದು ನಮ್ಮ ದಿನನಿತ್ಯದ ಅನುಭವ. ಹಾಗಾಗಿ ಈ ಪ್ರಾಣವನ್ನು ಸ್ವಲ್ಪ ವಶಕ್ಕೆ ತೆಗೆದುಕೊಂಡು ಬಂದಾಗ ಮನಸ್ಸು ಕೂಡ ನಮ್ಮ ವಶಕ್ಕೆ ಬರುತ್ತೆ ಅಂತ ಹೇಳಿ ನಮಗೆ ಬೋಧನೆಯನ್ನು ಮಾಡಿದ್ದಾರೆ. ಹಾಗೆಯೇ 10ನೇ ಶ್ಲೋಕದಲ್ಲಿ ನಮ್ಮ ಮನಸ್ಸನ್ನು ನಮ್ಮಲ್ಲಿಯೇ, ಹೃತ್ಸ್ಥಲೇ ಮನ, ನಮ್ಮ ಹೃದಯದಲ್ಲೇ ಇಟ್ಟುಕೊಂಡಿರುವಂಥದ್ದೇ ಉತ್ತಮವಾದ ಭಕ್ತಿ ಅಂತ ಹೇಳಿದ್ರು. ಇನ್ನೀಗ ಮುಂದಿನ ಶ್ಲೋಕಗಳಲ್ಲಿ ಜ್ಞಾನ ಮಾರ್ಗದ ಪರಿಚಯವನ್ನು ಮಾಡಿಕೊಡ್ತಾರೆ. 13ನೆಯ ಶ್ಲೋಕ ನೋಡೋಣ. ಲಯ ವಿನಾಶನೇ ಉಭಯರೋಧನೆ ಲಯಗತಂ ಪುನರ್ಭವತಿ ನೋಮೃತಂ. ಈಗ ಇದನ್ನು ಮನಸ್ಸನ್ನು ನಿಗ್ರಹಿಸೋದ್ರಲ್ಲಿ 2 ಥರದ ಮಾರ್ಗಗಳಿವೆ. ಒಂದು ಲಯ, ಇನ್ನೊಂದು ವಿನಾಶ. ಲಯ ಅಂತ ಹೇಳಿದರೆ ತಾತ್ಕಾಲಿಕವಾಗಿ ನಿಗ್ರಹಿಸುವಂಥದ್ದು, ಆದರೆ ಅದು ಸುಪ್ತವಾಗಿ ಅಲ್ಲಿಯೇ ಇರುತ್ತೆ. ವಿನಾಶ ಅಂತ ಹೇಳಿದ್ರೆ ನಾಶವಾಗಿ ಬಿಡುವಂಥದ್ದು, ಮನಸ್ಸಿನ ನಾಶ. 2 ಥರದ್ದು. ಒಂದು ಲಯ ಅಂತ ಹೇಳಿದ್ರೆ ಕ್ಷಣಿಕವಾಗಿ, ತಾತ್ಕಾಲಿಕವಾಗಿ ಇಲ್ಲದೇ ಇರುವಂಥದ್ದು. ವಿನಾಶ ಅಂತ ಹೇಳಿದ್ರೆ ನಾಶವೇ ಆಗಿಬಿಡುವಂಥದ್ದು, ಮನಸ್ಸೇ ಇಲ್ಲದೇ ಇರುವಂಥದ್ದು. ಅದು ಹೇಗೆ ಅಂತ ಆಮೇಲೆ ನೋಡೋಣ. ಈಗ ಲಯಕ್ಕೆ ಉದಾಹರಣೆ ಹೇಳೋದಿದ್ರೆ, ನಾವು ನಿದ್ದೆ ಮಾಡಿದಾಗ, ನಾವು ಗಾಢವಾದ ನಿದ್ದೆಯಲ್ಲಿದ್ದಾಗ ಏನಾಗತ್ತೆ? ನಮಗೇನು ಗೊತ್ತಿರೋದಿಲ್ಲ. ಎದ್ದ ಮೇಲೆ ಹೇಳ್ತೀವಿ, ಅಬ್ಬಾ ಏನು ಅಂದರೆ ಏನು ಗೊತ್ತಾಗಿಲ್ಲ. ಯಾರೋ ಹೇಳ್ತಾರೆ, ನೋಡಿ ಇಲ್ಲಿ ಇಷ್ಟು ಮಕ್ಕಳು ಗಲಾಟೆ ಮಾಡ್ತಾ ಇದ್ರು, ಹಾಗಾಯಿತು ಹೀಗಾಯಿತು, ನಿಮಗೇನು ಗೊತ್ತಿಲ್ಲ ಅಲ್ವೇ? ನಾವು ಹೇಳ್ತೀವಿ, ಹೌದಾ ಹಾಗೆಲ್ಲ ಆಯ್ತಾ, ನನಗೇನು ಗೊತ್ತಾಗಿಲ್ಲ. ಅಂದ್ರೇನು? ಮನಸ್ಸಿನ ಲಯ ಆಗಿದೆ. ತಾತ್ಕಾಲಿಕವಾಗಿ ಇಲ್ಲವಾಗಿದೆ. ಮನಸ್ಸು ಇಲ್ಲದೆ ಇದ್ದಾಗ ಪ್ರಪಂಚವು ನಮಗೇನು ಗೊತ್ತಿಲ್ಲ. ಮನಸ್ಸಿದ್ರೆ ಪ್ರಪಂಚ, ಮನಸ್ಸಿಲ್ಲದೇ ಇದ್ರೆ ಪ್ರಪಂಚವೇ ಇಲ್ಲ. ಹಾಗಾಗಿ ಪ್ರಾಣಾಯಾಮ ಮಾಡಿದಾಗ ಏನಾಗತ್ತೆ? ಮನಸ್ಸಿನ
ಲಯ ಆಗತ್ತೆ. ಇದು ಸಾತ್ವಿಕ ರೂಪದಲ್ಲಿ ನಾವು ಮನಸ್ಸನ್ನ ಲಯ ಮಾಡಿಕೊಳ್ಳುವಂಥದ್ದು. ನಾವೀಗ ಲಯ, ಪ್ರಳಯ ಅಂತ ಯೂಸ್ ಮಾಡ್ತೀವಿ ನೋಡಿ ಶಬ್ದವನ್ನ. ಜಗತ್ ಪ್ರಳಯ ಅಂದ್ರೆ ಏನು? ನಾಶ ಆಗೋದಿಲ್ಲ, ತಾತ್ಕಾಲಿಕವಾಗಿ ಇಲ್ಲದೆ ಆಗುವಂಥದ್ದಕ್ಕೆ ಲಯ ಅಂತ ಹೆಸರು. ಮತ್ತೆ ಬರುತ್ತೆ ಪ್ರಪಂಚ, ಇನ್ನೊಂದು ಯುಗ ಹುಟ್ಟಿಕೊಳ್ಳತ್ತೆ ಅಲ್ವೇ? ಅದು ನಾಶ ಅಲ್ಲ, ಇಲ್ಲದೆ ಆಗುವಂಥದ್ದು. ಈಗ ನಾವು ಕೂಡ ಅಷ್ಟೇ, ಈ ದೇಹ ಇಲ್ಲದೆ ಆಗುವಂಥದ್ದು. ಆ ಆತ್ಮ ಮತ್ತೆ ಹುಟ್ಟಿ ಬರುತ್ತೆ, ಇನ್ನೊಂದು ದೇಹವನ್ನು ಪಡೆದುಕೊಂಡು ಮತ್ತೆ ಬರುತ್ತೆ. ಹಾಗಾಗಿ ಅದು ಕೂಡ ಲಯವೇ, ನಾಶ ಅಲ್ಲ. ಇದಕ್ಕೆ ನಾನಾ ರೀತಿಯಲ್ಲಿ ಲಯ ಅಂತ ಹೇಳೋದು, ನಾನಾ ರೀತಿಯಲ್ಲಿ. ಈಗ ನಮಗೆ ತಮೋಗುಣ, ಇದರ ಪ್ರಕಾರ ಕೂಡ ಲಯ ಮಾಡಿಕೊಳ್ಬೋದು ಮನಸ್ಸನ್ನು. ಹೇಗೆ? ಚೆನ್ನಾಗಿ ಕೂಡಿಯೋರು ಇರ್ತಾರೆ ನೋಡಿ, ಡ್ರಿಂಕ್ಸ್ ತಗೊಂಡು ಅಲ್ಲಿ ಮಾರ್ಗದಲ್ಲಿ ಕೂಡ ಬಿದ್ದಿರ್ತಾರೆ, ಏನು ಗೊತ್ತಿಲ್ಲ ಅವರಿಗೆ. ಮನಸ್ಸು ಲಯವಾಗಿದೆ. ಲಯ ಅಂದರೆ ಮತ್ತೆ ಎದ್ದ ತಕ್ಷಣ ಮತ್ತೆ ಶುರುವಾಗತ್ತೆ ನಮ್ಮ ಮನಸ್ಸು, ನಮ್ಮ ಪ್ರಪಂಚ. ಅಂದರೆ ತಮೋಗುಣದ ಪ್ರಕಾರ ಕೂಡ ಮನಸ್ಸನ್ನು ಲಯದಲ್ಲಿ ತೆಗೆದುಕೊಂಡು ಬರಬಹುದು. ಆದರೆ ಅದೊಂದು ವ್ಯಸನಕ್ಕೆ ಬೀಳ್ತೀವಿ. ಡ್ರಗ್ಸ್ ತಗೊಳ್ಳೋರು ನೋಡಿ, ಡ್ರಿಂಕ್ಸ್ ತಗೊಳ್ಳೋರು, ಡ್ರಗ್ಸ್ ತಗೊಳ್ಳೋರಲ್ಲಿ ಯಾಕೆ ತಗೊಳ್ತಾರೆ? ಮನಸ್ಸು ಹಗೂರವಾಗಿರುತ್ತೆ, ಎಲ್ಲೋ ತೇಲಾಡ್ಕೊಂಡು ಹೋಗುವಾಗ ಆಗತ್ತಂತೆ. ಅದರ ಪರಿಣಾಮ ಮುಗಿದ ತಕ್ಷಣ ಮತ್ತೆ ಮನಸ್ಸು ರೆಡಿ ಅಲ್ವೇ? ಅದೊಂದು ವ್ಯಸನ, ಒಂದು ಚಟಕ್ಕೆ ಬಿದ್ದರೆ ಮತ್ತೆ ಅಷ್ಟೇ, ಮತ್ತೆ ನಮ್ಮ ದೈಹಿಕ ಆರೋಗ್ಯವೂ ಹಾಳು, ಮಾನಸಿಕ ಆರೋಗ್ಯವೂ ಹಾಳಾಗ್ಬಿಡತ್ತೆ. ಪ್ರಾಣಾಯಾಮ ಅಂತ ಹೇಳೋದು ಸಾತ್ವಿಕವಾಗಿ ಮನಸ್ಸನ್ನು ವಶಪಡಿಸಿಕೊಳ್ಳುವಂತಹ ಒಂದು ಪದ್ಧತಿ. ಅದು ತಾತ್ಕಾಲಿಕವಾಗಿಯೇ, ಆದರೂ ದೇಹಕ್ಕೆ, ಮನಸ್ಸಿಗೆ ಉತ್ತಮ ಪರಿಣಾಮವನ್ನು ಬೀರುತ್ತೆ ಇದು. ಅದೇ ನೋಡಿ, ಕೆಲವರು ಹೇಳ್ತಾರೆ, ಹಿಮಾಲಯಕ್ಕೆ ಎಲ್ಲ ಹೋದಾಗ ಅಲ್ಲಿ ಕೆಲವರು ಋಷಿ ಮುನಿಗಳಾಗಿದ್ದಾರೆ, ಆದರೆ ಗಾಂಜಾ ಸೇವನೆ ಮಾಡ್ತಾರೆ ಅಲ್ವೇ? ಗಾಂಜಾ ಯಾಕೆ ಗಾಂಜಾ ಸೇವನೆ ಮಾಡ್ತಾರೆ? ಅವರಿಗೆ ಕೂಡ ಮನಸ್ಸನ್ನ ಈ ಲಯ ಮಾಡೋದು ಸ್ವಲ್ಪ ಕಷ್ಟ ಆಗತ್ತೆ. ಅದಕ್ಕೋಸ್ಕರ ಇದರಿಂದ ಸ್ವಲ್ಪ ಸುಲಭ ಅಂತ ಅನ್ಕೊಂಡು, ತಪ್ಪು ಕಲ್ಪನೆ ಅದು, ಅನ್ಕೊಂಡು ಅದನ್ನ ಸೇವನೆ ಮಾಡ್ತಾರೆ. ಆಮೇಲೆ ಅದು ಒಂದು ವ್ಯಸನ, ದುರ್ವ್ಯಸನ, ಒಂದು ಚಟಕ್ಕೆ ಬಿದ್ದರೆ ಮತ್ತೆ ಅಧೋಗತಿಯೇ. ಹಾಗಾಗಿ ಅಂಥದ್ದಲ್ಲದೆ ಸಾತ್ವಿಕವಾಗಿ ಮಾಡುವಂಥದ್ದು ಪ್ರಾಣಾಯಾಮದ ಮೂಲಕ ಮನಸ್ಸನ್ನ ಲಯ ಮಾಡಿಕೊಳ್ಳುವಂಥದ್ದು. ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತಾ ಇದ್ದೀನಿ. ಆಮೇಲೆ ಎರಡನೆಯದು ವಿನಾಶನೆ. ಇದು ಎರಡು ಉಭಯ ರೋಧನೆ. ರೋಧನ ಅಂತ ಹೇಳಿದ್ರೆ ನಿಗ್ರಹಿಸುವಂಥದ್ದು. ಮನಸ್ಸನ್ನು ನಿಗ್ರಹಿಸೋದಿಕ್ಕೆ ಎರಡು ಥರದ್ದಿದೆ. ಒಂದು ಲಯ ಅಂದರೆ ತಾತ್ಕಾಲಿಕವಾಗಿ ಇಲ್ಲದೆ ಆಗುವಂಥದ್ದು. ಇದಕ್ಕೆ ವಿಸರ್ಜನೆ ಅಂತ ಕೂಡ ಹೆಸರಿದೆ ನೋಡಿ. ನಾವು ಗಣೇಶ ವಿಸರ್ಜನೆ ಅಂತ ಮಾಡ್ತೀವಿ. ಏನದರ ಅರ್ಥ? ನೀರಿನಲ್ಲಿ ಬಿಟ್ಟು ನಾಶ ಮಾಡೋದಲ್ಲ ಗಣೇಶನನ್ನು. ಮತ್ತೆ ಬರೋ ವರ್ಷ ಮತ್ತೆ ಇದೆ, ಮತ್ತೆ ಗಣೇಶ ಬರ್ತಾನೆ. ಅದೇ ವಿಗ್ರಹ ರೂಪದಲ್ಲಿ ಅಲ್ಲದೆ ಇರಬಹುದು, ಆದರೆ ಬೇರೆ ವಿಗ್ರಹದ ರೂಪದಲ್ಲಿ ಮತ್ತೆ ಬರ್ತಾನೆ ಗಣೇಶ ಚತುರ್ಥಿಯ ಸಮಯದಲ್ಲಿ. ಹಾಗಾಗಿ ಅದಕ್ಕೆ ಗಣೇಶನನ್ನ ವಿನಾಶ ಮಾಡೋದು ಅಂತ ಹೆಸರು ಇಲ್ವೇ ಇಲ್ಲ. ಅದಕ್ಕೆ ಹೆಸರು ವಿಸರ್ಜನೆ. ಅದೇ ಇಲ್ಲಿ ಲಯ ಅಂತ ಹೇಳಿದ್ರೆ ತಾತ್ಕಾಲಿಕವಾಗಿ ಇಲ್ಲದೆ ಆಗುವಂಥದ್ದು, ಆದರೆ ಮತ್ತೆ ತಿರುಗಿ ಬರುವಂಥದ್ದು ಲಯ. ಆಮೇಲೆ ವಿನಾಶನೆ. ವಿನಾಶ ಅಂತ ಹೇಳಿದ್ರೆ ಇಲ್ಲದೆ ಆಗುವಂಥದ್ದು, ಯಾವತ್ತಿಗೂ ಕೂಡ ಶಾಶ್ವತವಾಗಿ ಇಲ್ಲದೆ ಆಗುವಂಥದ್ದಕ್ಕೆ ಇಲ್ಲಿ ಹೆಸರು ಕೊಟ್ಟಿದ್ದಾರೆ ಮಹರ್ಷಿಯವರು, ವಿನಾಶ. ಲಯ ವಿನಾಶನೆ ಉಭಯ ರೋಧನೆ ಲಯಗತಂ ಪುನರ್ಭವತಿ ನೋ ಮೃತಂ. ಲಯ ಅಂತ ಹೇಳಿದ್ರೆ ಪುನರ್ಭವತಿ,
ಮತ್ತೆ ಎದ್ದು ಬರುತ್ತೆ. ಉದಾಹರಣೆ ಅದಕ್ಕೆ, ನಿದ್ದೆ ಮಾಡಿದಾಗ ಮನಸ್ಸು ಲಯ ಆಗಿರುತ್ತೆ. ಮನಸ್ಸು ಲಯ ಆಯಿತೋ ಪ್ರಪಂಚ ಕೂಡ ನಮಗೆ ಇಲ್ಲವೇ ಇಲ್ಲ. ಪ್ರಪಂಚದ ಬಗ್ಗೆ ಏನೂ ಗೊತ್ತಿಲ್ಲ, ಏನೂ ತಿಳುವಳಿಕೆ ಇರೋದಿಲ್ಲ. ಆ ಸಮಯದಲ್ಲಿ ಅರಿವು ಇರೋದಿಲ್ಲ. ಪ್ರಪಂಚ ಇಲ್ಲದ ಹಾಗೆ. ಎದ್ದ ತಕ್ಷಣ ಏನಾಗತ್ತೆ? ಮನಸ್ಸು ಮತ್ತೆ ಎದ್ದು ನಿಲ್ಲತ್ತೆ. ಅದು ಲಯ ಆಗಿರೋದಷ್ಟೇ ಹೊರತು ವಿನಾಶ ಆಗಿಲ್ಲ. ಲಯ ಆದ ಕಾರಣ ಮನಸ್ಸು ಮತ್ತೆ ರೆಡಿ. ಬೆಳಿಗ್ಗೆ ಎದ್ದ ತಕ್ಷಣ ಮತ್ತೆ ಇವತ್ತೇನು ಅಡಿಗೆ, ಇವತ್ತೇನೆಲ್ಲ ಕೆಲಸ ಮಾಡಬೇಕು, ಎಲ್ಲ ಆಲೋಚನೆಗಳು ಒಂದೇ ಸಲಕ್ಕೆ ಧಾಳಿ. ಅದರ ಜೊತೆ ಪ್ರಪಂಚ. ಮನಸ್ಸಿದ್ದಾಗ ಪ್ರಪಂಚ ಅಲ್ವೇ? ಹಾಗಾಗಿ ಲಯಗತಂ ಪುನರ್ಭವತಿ. ಯಾವುದು ಲಯ ಆಯಿತೋ ಅದು ಪುನಃ ಭವತಿ, ಮತ್ತೆ ಬರುತ್ತೆ. ನೋ ಮೃತಂ. ಯಾವುದು ಮೃತವಾಯಿತೋ, ಯಾವುದು ನಾಶವಾಯಿತೋ ಅದು ಮತ್ತೆ ಬರೋದಿಲ್ಲ. ಹಾಗಾದರೆ ಉದ್ದೇಶ ಈಗ ಏನಿರಬೇಕು? ಮನಸ್ಸನ್ನ ನಾಶ ಮಾಡುವಂಥದ್ದು. ಕಷ್ಟ ಅಂತ ಅನ್ನಿಸ್ಬೋದು ನಮಗೆ, ಆದರೆ ಅದನ್ನು ಹೇಗೆ ಮಾಡ್ಬೋದು, ಯಾವ ರೀತಿಯಲ್ಲಿ ಮಾಡ್ಬೋದು ಅಂತ ಹೇಳೋದನ್ನ ಮತ್ತೆ ನಮಗೆ ವಿವರಣೆಯನ್ನು ಕೊಡ್ತಾರೆ. ನಮಗೆ ತಿಳಿದಿರುವ ಹಾಗೆ ಈ ಕರ್ಮಯೋಗ, ಉಪಾಸನಾ ಯೋಗ, ಅಷ್ಟಾಂಗ ಯೋಗ ಇವೆಲ್ಲವೂ ಹಲವಾರು ಮಾರ್ಗಗಳು, ಹಲವಾರು ದಾರಿಗಳು. ಈಗ ಒಂದು ಗುಡಿಗೆ ಹೋದರೆ, ಒಂದು ದೊಡ್ಡ ಗುಡಿಗೆ ಹೋಗ್ತೇವೆ ಅಂತ ಅಂದ್ಕೊಳ್ಳಿ. ತಿರುವಣ್ಣಾಮಲೆಯಲ್ಲಿರುವ ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಎಲ್ಲರೂ ಹೋಗ್ತಾ ಇದ್ದೇವೆ ಅಂತ ಅಂದ್ಕೊಳ್ಳಿ. ಅದಕ್ಕೆ ದ್ವಾರ ಎಷ್ಟಿದೆ? ಒಂದೇ ದ್ವಾರ ಅಲ್ಲ. ಉತ್ತರ ದ್ವಾರ, ದಕ್ಷಿಣ ದ್ವಾರ, ಪೂರ್ವ ದ್ವಾರ, ಪಶ್ಚಿಮ ದ್ವಾರ ಅಂತ ಹೇಳಿ 4 ದ್ವಾರಗಳಿವೆ. ಈ ಥರದ್ದು ಹಲವಾರು ದೇವಸ್ಥಾನಗಳಲ್ಲಿ ನಾವು ನೋಡ್ತೇವೆ. ಒಂದಕ್ಕಿಂತ ಜಾಸ್ತಿ ಮಾರ್ಗಗಳು ಅಥವಾ ದ್ವಾರಗಳು ಇರಬಹುದು, ಸಾಮಾನ್ಯವಾಗಿ ಇರುತ್ತೆ. ಆದರೆ ಗರ್ಭಗೃಹಕ್ಕೆ ಎಷ್ಟು ದ್ವಾರಗಳನ್ನು ಇಟ್ಟಿರ್ತಾರೆ? ಯಾವುದೇ ದೇವಸ್ಥಾನದಲ್ಲಿ ಆದರೂ ಗರ್ಭಗೃಹಕ್ಕೆ ಒಂದು ದ್ವಾರದಿಂದ ಜಾಸ್ತಿ ದ್ವಾರವನ್ನು ನಾವು ನೋಡಿರ್ತೇವಾ? ಒಂದೇ ತಾನೇ ಇರೋದು. ಗರ್ಭಗೃಹಕ್ಕೆ ಇರುವಂತಹ ದ್ವಾರ ಒಂದೇ ಒಂದು. ಅದು ಹೆಚ್ಚಿನ ದೇವಸ್ಥಾನಗಳಲ್ಲಿ ಸ್ವಲ್ಪ ಗಿಡ್ಡಕ್ಕೆ ಬಗ್ಗಿಕೊಂಡು ಹೋಗಬೇಕು. ಅದೇ ಜ್ಞಾನ ಮಾರ್ಗ. ಬೇರೆದು ಕರ್ಮ ಮಾರ್ಗ, ಉಪಾಸನಾ ಮಾರ್ಗ, ಅಷ್ಟಾಂಗ ಯೋಗ, ರಾಜಯೋಗ ಇದೆಲ್ಲವೂ ಬೇರೆ ಬೇರೆ ದ್ವಾರಗಳು ದೇವಸ್ಥಾನಕ್ಕೆ ಇರುವಂಥದ್ದು. ಅಂದರೆ ಪೂರ್ವ ಸಿದ್ಧತೆ. ಅಲ್ಲಿಗೆ ಹೋದರೆ ತಾನೇ ಗರ್ಭಗೃಹಕ್ಕೆ ಹೋಗೋದು. ಎಲ್ಲೋ ಇದ್ದುಕೊಂಡು ನಾನು ಗರ್ಭಗೃಹಕ್ಕೆ ಹೋಗ್ತೇನೆ ಅಂತ ಸಾಧ್ಯ ಇಲ್ಲ. ಉತ್ತರವೋ ದಕ್ಷಿಣವೋ ಯಾವುದೋ ಒಂದು ದ್ವಾರದಿಂದ ಪ್ರವೇಶ ಮಾಡಿ ಆಮೇಲೆ ತಾನೇ ಗರ್ಭಗೃಹಕ್ಕೆ ಹೋಗಿ ಸೇರುವಂಥದ್ದು. ಹಾಗೆಯೇ ಕರ್ಮಯೋಗ, ಉಪಾಸನಾ ಯೋಗ, ಅಷ್ಟಾಂಗ ಯೋಗ ಇದೆಲ್ಲವೂ ಕೂಡ ಪೂರ್ವ ಸಿದ್ಧತೆಗಳು, ಪ್ರಿಪರೇಟರಿ ಸಿಸ್ಟಮ್ ಇದೆಲ್ಲ. ಕೊನೆಯದಾಗಿ ಗರ್ಭಗೃಹಕ್ಕೆ ಪ್ರವೇಶ ಮಾಡಬೇಕು ಅಂತಾದರೆ, ಆ ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು ಅಂತಾದರೆ ಒಂದೇ ಒಂದು ಮಾರ್ಗ, ಜ್ಞಾನ ಮಾರ್ಗ. ಇದು ರಮಣ ಮಹರ್ಷಿಯವರ ಮತ. ಅಂದರೆ ಅವರು ಹೇಳುವ ಹಾಗೆ ಜ್ಞಾನ ಮಾರ್ಗವೇ ಬೇಕೇ ಬೇಕು. ಅಥವಾ ನಮ್ಮ ಶಾಸ್ತ್ರದಲ್ಲಿಯೂ ಹಾಗೆ ಹೇಳಿದ್ದಾರೆ. ಆದರೆ ಇದೆಲ್ಲವನ್ನು ಬಿಟ್ಟು ಜ್ಞಾನ ಮಾರ್ಗ ಅಂತ ಆಗೋದಿಲ್ಲ. ಆ ಮಟ್ಟಿಗೆ, ಆ ಲೆವೆಲ್ಗೆ ಬಂದಿದ್ದೇವೆ ಅಂತ ಆದರೆ ಆಮೇಲೆ ಪರವಾಗಿಲ್ಲ. ಕೆಲವರು ಜ್ಞಾನ ಮಾರ್ಗವೇ ಒಳ್ಳೆಯದಂತೆ, ಅದೇ ಬೇಕಂತೆ ಮೋಕ್ಷಕ್ಕೆ, ನಾನು ಇದನ್ನೆಲ್ಲ ಪಾಲಿಸೋದಿಲ್ಲ ಅಂತ ಬಿಟ್ಟರೆ ಅದು ಖಂಡಿತವಾಗಿಯೂ ಸಾಧ್ಯ ಆಗೋದಿಲ್ಲ. ಇದನ್ನೆಲ್ಲ ಮಾಡ್ತಾ ಮಾಡ್ತಾ ಮುಂದಕ್ಕೆ ಸಾಗಬೇಕಾಗಿದೆ. ಒಂದೇ ಸಲಕ್ಕೆ ಹೋಗಿ ನಾನು ಮನಸ್ಸನ್ನು ನಾಶ ಮಾಡ್ತೇನೆ ಅಂತ ಹೇಳಿದರೆ ಏನು ಕತ್ತಿಯಲ್ಲಿ ಹಿಡಿದು ಕೊಲ್ಲುವಂಥದ್ದು ಅಲ್ಲ ತಾನೇ. ಅದು ಅಷ್ಟು ಸುಲಭ ಅಲ್ಲ. ಹಾಗಾಗಿ ಈ ಥರದ ಕರ್ಮ ಮಾರ್ಗ ಇದೆಲ್ಲ ಸುಲಭವಾದ ದಾರಿಗಳು. ಇದನ್ನೆಲ್ಲ ಆಚರಿಸ್ತಾ ತಿಳಿದುಕೊಂಡು ಆಚರಿಸಬೇಕು. ಏನೋ ಸುಮ್ಮನೆ ಒಬ್ರು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಆಚರಣೆ ಮಾಡಿದರೆ ಅದು ಯಾಕೆ ಅಂತ ಗೊತ್ತಿರೋದಿಲ್ಲ. ಹಾಗಾಗದೆ ಓಹೋ ನನ್ನ ಮನಸ್ಸು ನಿರ್ಮಲವಾಗಬೇಕು, ಪರಿಶುದ್ಧವಾಗಬೇಕು. ಈಗ ನಾವು ನೀರು ಕುಡಿಯುವಾಗ ಎಷ್ಟೊಂದು ಬೇರೆ ಬೇರೆ ಥರದ ಮೆಷಿನ್ಗಳ ಮೂಲಕ ಹಾಯಿಸಿ ಆಮೇಲೆ ಕುಡಿತೇವೆ. ಅಯ್ಯೋ ಅದು ಸರಿ ಇಲ್ಲ.
ಅದರಲ್ಲೆಲ್ಲ ಕೆಟ್ಟ ಇದಿದೆ, ಹಾಗಾಗಿ ನಾವು ಇದನ್ನು ಹಾಕಿಸ್ಕೊಂಡಿದ್ದೇವೆ ಮನೆಯಲ್ಲಿ ಅಂತ ಹೇಳೋದಿಲ್ವೇ? ಕೆಂಟು ಇನ್ನೊಂದು ಯಾವುದೋ ಒಂದು, ನಾನು ಯಾವುದಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇಲ್ಲ, ಹಾಗಾಗಿ ಯಾವುದರ ಹೆಸರು ಹೇಳ್ತಾ ಇಲ್ಲ, ಅದನ್ನು ಉಪಯೋಗಿಸಿ ನೀರನ್ನು ಕುಡಿತೇವೆ. ಯಾಕೆ? ಪರಿಶುದ್ಧವಾಗಬೇಕಾಗಿದೆ. ಅದೇ ರೀತಿಯಲ್ಲಿ ಈ ಕರ್ಮಯೋಗ ಇದೆಲ್ಲ ಒಂದೊಂದು ಬೇರೆ ಬೇರೆ ಮೆಷಿನ್ ಅಂತ ತಟ್ಕೊಳ್ಬೋದು. ಇದರ ಮೂಲಕ ನಾವು ಹಾದು ಹೋದಾಗ ನಮ್ಮ ಮನಸ್ಸು ನಿರ್ಮಲವಾಗತ್ತೆ. ಇದೆಲ್ಲ ಒಂದು ಘಟಕಗಳು, ಬೇರೆ ಬೇರೆ ಘಟಕಗಳು ಅಥವಾ ಮೆಷಿನ್ಗಳು ಅಂತ ಹೇಳ್ಬೋದು. ಈ ಶ್ಲೋಕದಲ್ಲಿ 13ನೇ ಶ್ಲೋಕದಲ್ಲಿ ಲಯ ವಿನಾಶನೇ ಉಭಯ ರೋಧನೆ, ಲಯವನ್ನ ಮಾಡಬೇಕಾಗಿದೆ, ಇದಕ್ಕಿಂತ ಉತ್ತಮ ವಿನಾಶ. ಆದರೆ ವಿನಾಶ ಮಾಡೋದಷ್ಟು ಸುಲಭ ಇಲ್ಲ. ಲಯವನ್ನ ಹೇಗೆ ಮಾಡ್ಬೋದು ಅದಕ್ಕೆ ಹೇಳಿದರೆ ಅಷ್ಟಾಂಗ ಯೋಗದ ಮೂಲಕ ಪ್ರಾಣಾಯಾಮವನ್ನ ಮಾಡಿ ಲಯ, ಆಮೇಲೆ ವಿನಾಶ ಆಗಬೇಕು. ಇದು ಎರಡು ರೀತಿಯಲ್ಲಿರುವಂಥದ್ದು. ಲಯ ಅಂತ ಹೇಳೋದು ಸ್ವಲ್ಪ ಸುಲಭ, ಹಾಗೆಯೇ ಅದನ್ನು ಅರಿತುಕೊಂಡು ಮುಂದಕ್ಕೆ ಸಾಗಬೇಕು ಅಂತಾದರೆ ಸಾಗಿದರೆ ವಿನಾಶ ಸಾಧ್ಯ. ಮುಂದಿನ ಶ್ಲೋಕ, ಪ್ರಾಣಬಂಧನಾತ್ ಲೀನ ಮಾನಸಂ ಏಕಚಿಂತನಾ ನಾಶಮೇತ್ಯದ. ಈಗೇನು ಹೇಳ್ತಿದ್ದಾರೆ ಅಂತಂದ್ರೆ, ಪ್ರಾಣಬಂಧನಾತ್ ಲೀನ ಮಾನಸಂ, ಹೀಗೆ ಪ್ರಾಣಬಂಧನ, ಪ್ರಾಣಾಯಾಮ ಮಾಡ್ತಾ ಮಾಡ್ತಾ ಮನಸ್ಸನ್ನ ಬಂಧಿಸಬೇಕಾಗಿದೆ. ನಮ್ಮ ವಶದಲ್ಲಿ ತೆಗೆದುಕೊಂಡು ಬಂದಾಗ ಒಂದು ಮಟ್ಟಿಗೆ ಆಯಿತು ತಾನೆ, ನಿಗ್ರಹ ಆಯಿತು ತಾನೆ. ಹೀಗೆ ಮಾಡ್ತಾ ಮಾಡ್ತಾ ಅಭ್ಯಾಸ ಆಗಬೇಕು. ಆಮೇಲೆ ಏಕಚಿಂತನಾತ್ ನಾಶಮೇತ್ಯದಃ, ಇಲ್ಲಿ ಏಕಚಿಂತನ ಮಾಡೋದ್ರಿಂದ ನಾಶವಾಗತ್ತೆ ಮನಸ್ಸು. ಏನು ಏಕಚಿಂತನ ಅಂತ ಹೇಳಿದ್ರೆ, ಆತ್ಮದ ಬಗ್ಗೆ ವಿಚಾರ ಮಾಡುವಂಥದ್ದು. ಅಂದರೆ ಸೆಲ್ಫ್ ಎನ್ಕ್ವೈರಿ ಅಂತ ಹೇಳ್ತಾರೆ, ಅಥವಾ ಸ್ವಯಂ ವಿಚಾರ, ಸ್ವವಿಚಾರ, ಆತ್ಮವಿಚಾರ. ಇದನ್ನ ಮಾಡೋದ್ರಿಂದ ನಾಶವಾಗತ್ತೆ. ಪ್ರಾಣಾಯಾಮ ಮಾಡೋದ್ರಿಂದ ಲಯ ಆಗತ್ತೆ ತಾತ್ಕಾಲಿಕವಾಗಿ, ಆದರೂ ಕೂಡ ಮಾಡ್ತಾ ಮಾಡ್ತಾ ಅಭ್ಯಾಸ ಬಿದ್ದೋಗತ್ತೆ. ನಮ್ಗೆ ಯಾವುದಾದ್ರೂ ಅಷ್ಟೇ ತಾನೆ, ಒಂದು 2 ದಿನ ಬೆಳಿಗ್ಗೆ ಎದ್ದು ಕಾಫಿ ಕುಡ್ದೇವೋ 3ನೇ ದಿನ ನಮಗೆ ಬೇಕೇ ಬೇಕಾದ ಮತ್ತೆ ನಮ್ಗೆ ಅದಿಲ್ಲದಿದ್ದರೆ ಸಾಧ್ಯನೇ ಇಲ್ಲ. ಏನದು? ಅಭ್ಯಾಸ ಅಲ್ವೇ? ಹಾಗೆಯೇ ಪ್ರಾಣಾಯಾಮ ಮಾಡ್ತಾ 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 ಸ್ವಲ್ಪ ಸ್ವಲ್ಪವಾಗಿ ಆದರೂ ಮನಸ್ಸನ್ನ ಲಯ, ತಾತ್ಕಾಲಿಕವಾಗಿ ಇಲ್ಲದೆ ಆಗುವಂತೆ ಮಾಡುವ ಅಭ್ಯಾಸ ಆಗತ್ತೆ. ಆಮೇಲೆ ಅದರಿಂದಾಗಿ ನಾಶ ಮಾಡುವಂಥದ್ದು. ಮನಸ್ಸನ್ನು ನಾವು ನಿಗ್ರಹಿಸಕ್ಕೆ ಸಾಧ್ಯ ಅಂತ ಆದರೆ ಸ್ವಲ್ಪ ಸ್ವಲ್ಪವಾಗಿ ಆತ್ಮದ ಬಗ್ಗೆ ಚಿಂತನೆಯನ್ನು ಮಾಡಬೇಕಾಗಿದೆ. ಏನೋ ಸುಮ್ಮನೆ ಲಯ ಆಗಿ ಮತ್ತೆ ನನಗೆ ಜ್ಞಾನ ಸಿಗತ್ತೆ ಅಥವಾ ಮೋಕ್ಷ ಸಿಗತ್ತೆ ಅಂತ ಆಗೋದಿಲ್ಲ. ಚಿಂತನೆಯನ್ನು ಮಾಡಬೇಕು. ಚಿಂತೆ ಅಲ್ಲ, ಆತ್ಮದ ಬಗ್ಗೆ ಏಕಚಿಂತನ. ಇಲ್ಲಿ ಆ ಏಕ ಅಂತ ಹೇಳೋದು ಆತ್ಮಚಿಂತನೆಯನ್ನು ಮಾಡಬೇಕಾಗಿದೆ. ಹೀಗೆ ಮಾಡಿದಾಗ ಮನಸ್ಸು ನಾಶವಾಗತ್ತೆ. ಅಂದರೆ ಅದು ಏನು ಅಂತ ನಮಗೆ ಅರ್ಥ ಆದಾಗ, ಮನಸ್ಸು ಅಂದರೆ ಏನು, ಪ್ರಪಂಚ ಅಂದರೆ ಏನು, ನಾನು ಅಂದರೆ ಏನು, ದೇವರು ಅಂದರೆ ಏನು, ಈ ಥರದಲ್ಲಿ ವಿಚಾರ ಮಾಡಿದಾಗ, ಓಹೋ ಮನಸ್ಸಂದ್ರೆ ಇದಿತ್ತಾ, ನಂಗೆ ಗೊತ್ತೇ ಇರಲಿಲ್ಲ, ಇದರ ನಾಶ ಆಗತ್ತೆ. ಅದು ಹೇಗೆ ಅಂತ ಆಮೇಲೆ ಹೇಳ್ತಾರೆ. ಇನ್ನು ಮುಂದೆ 15 ಶ್ಲೋಕಗಳಲ್ಲಿ ಅದರ ವಿವರಣೆಯನ್ನು ಕೊಡ್ತಾರೆ. ಹಾಗಾಗಿ ಏನು ಅಯ್ಯಪ್ಪ ಏನಿದು ಮನಸ್ಸನ್ನು ನಾಶ ಮಾಡೋದು ಅಂತ ಹೇಳಿದ್ರೆ ಹಾಗೆ ತಲೆಬಿಸಿ ಮಾಡಿಕೊಳ್ಳೋದು ಬೇಡ. ನೋಡಿ, ಈಗ ನಾವು ಮನಸ್ಸಿನಲ್ಲಿ 2 ಥರದ್ದಿರುತ್ತೆ. ಒಂದು ಆಬ್ಜೆಕ್ಟಿವ್ ಮೈಂಡ್ ಅಂತ ಹೇಳ್ತಾರೆ, ವಸ್ತುನಿಷ್ಠ. ಇನ್ನೊಂದು ಸಬ್ಜೆಕ್ಟಿವ್ ಮೈಂಡ್ ಅಂತ, ವ್ಯಕ್ತಿನಿಷ್ಠ. ಉದಾಹರಣೆ ಮೂಲಕ ಹೇಳ್ತೀನಿ ನಾನು ಇದರ ವ್ಯತ್ಯಾಸ ಏನು ಅಂತ. ನಮಗಿವಾಗ ನಾನು ಟೀಚರ್ ಆಗಿದ್ದೇನೆ, ನಾನು ಪರೀಕ್ಷೆ ಪೇಪರ್ ವ್ಯಾಲ್ಯೂಯೇಷನ್ಗೆ ಹೋಗ್ತೇನೆ ಅಂತ ಅಂದ್ಕೊಳ್ಳಿ. ಹೋದಾಗ ನಾನಲ್ಲಿ ಹೋಗ್ತಾ ಇರೋದು ಒಂದು ಟೀಚರ್ನ ಪೊಸಿಷನಲ್ಲಿ ಹೋಗ್ತಿರೋದು.
ಅಲ್ಲಿ ಪೇಪರ್ ವ್ಯಾಲ್ಯೂಯೇಷನ್ಗೆ ನೋಡಿದಾಗ ಒಂದು ಪೇಪರ್ ಸಿಕ್ತು, ಇದು ನನ್ನ ಮಗಂದೇ ಅಂತ ಗೊತ್ತಾಯಿತು. ಹಾಗಾದಾಗ ಏನಾಗತ್ತೆ, ಮನಸ್ಸು ಹೇಗಿರತ್ತೆ? ಓಹೋ, ಇದು ನನ್ನ ಮಗಂದು ಅಂತ ಗೊತ್ತಾದ ಮೇಲೆ ಸ್ವಲ್ಪ ಜಾಸ್ತಿ ಜಾಸ್ತಿ ಮಾರ್ಕ್ಸ್ ಹಾಕ್ಬಿಡ್ತೀನಿ ಅಲ್ವೇ? ಯಾಕೆ? ಇದು ನನ್ನ ಮಗ. ಅಲ್ಲಿ ಒಂದು ಪ್ರಿಜುಡಿಸ್, ಪೂರ್ವಾಗ್ರಹ ಮನಸ್ಸಿನಲ್ಲಿ ಮೊದಲೇ ಒಂದು ಕೂತು ಬಿಡ್ತು. ಓಹೋ, ಇದು ನನ್ನ ಮಗಂದಲ್ವಾ, ಸ್ವಲ್ಪ ಜಾಸ್ತಿ ಮಾರ್ಕ್ ಹಾಕೋಣ. ತಪ್ಪು ಮಾಡಿದ್ರೂ ಕೂಡ, ಯಾರು ನೋಡೋದಿಲ್ಲ ಹೇಗಿದ್ರು, ತಪ್ಪು ಮಾಡಿದ್ರೂ ಕೂಡ ಮಾರ್ಕ್ಸ್ ಕಡಿಮೆ ಮಾಡದೆ, ಅಂಕಗಳನ್ನು ಕಡಿಮೆ ಮಾಡದೆ ಅದಕ್ಕೆ ಜಾಸ್ತಿಯನ್ನೇ ಹಾಕೋದು. ಇದೇನಿದು ಮನಸ್ಸು? ಯಾವ ಥರದ ಮನಸ್ಸಿದು? ಇದು ವ್ಯಕ್ತಿನಿಷ್ಠ ಮನಸ್ಸು. ಅದೇ ವಸ್ತುನಿಷ್ಠ ಮನಸ್ಸು ಆಗಿದ್ರೆ ಅದರಲ್ಲಿ ಹೇಗಿದೆಯೋ ಹಾಗೆಯೇ ಸ್ವೀಕಾರವನ್ನು ಮಾಡುವಂಥದ್ದು. ಅದು ಯಾರದೇ ಆಗಿರಲಿ. ನನಗೆ ಒಬ್ಬರನ್ನ ಕಂಡ್ರೆ ಇಷ್ಟವೇ ಇಲ್ಲ, ಅವರ ಮಗನ ಪೇಪರ್ ಅಂತ ಗೊತ್ತಾಯಿತು, ಆದರೂ ಕೂಡ ಆ ಒಂದು ಭಾವನೆಯನ್ನು ಇಲ್ಲಿ ತಂದುಕೊಳ್ಳದೆ, ನಾನು ಯಾವ ಪೊಸಿಷನಲ್ಲಿ ಈಗ ಪೇಪರ್ ಕರೆಕ್ಷನಿಗೆ ಬಂದಿದ್ದೇನೆ, ಟೀಚರ್ ಆಗಿ ಬಂದಿದ್ದೇನೆ, ನನ್ನ ಕರ್ತವ್ಯ ಏನಿಲ್ಲಿ, ಅದು ಹೇಗಿದೆಯೋ ಅದನ್ನು ಹಾಗೇ ಸ್ವೀಕಾರ ಮಾಡುವಂಥದ್ದು. ಇದು ವಸ್ತುನಿಷ್ಠ ಅಂತೇಳಿ. ಅದೇ ವ್ಯಕ್ತಿನಿಷ್ಠ ಆಗಿದ್ರೆ, ಇದು ಯಾರು? ಓ, ಇದು ನನ್ನ ಮಗ, ನಾನು ಜಾಸ್ತಿ ಮಾರ್ಕ್ ಕೊಡ್ತೇನೆ. ಇದು ಮನಸ್ಸಿನಲ್ಲಿರುವಂತಹ ಒಂದು ಪ್ರಿಜುಡಿಸ್ ಅಥವಾ ಪೂರ್ವಾಗ್ರಹ ಅಂತ ಹೇಳ್ತೀವಿ. ಅದರ ಮೂಲಕ ಮಾಡುವಂತಹ ಕೆಲಸಗಳು. ಇದು ವ್ಯಕ್ತಿನಿಷ್ಠ ಅಂತ ಹೆಸರು, ಅಥವಾ ಸಬ್ಜೆಕ್ಟಿವ್ ಮೈಂಡ್. ಇನ್ನೊಂದು ಉದಾಹರಣೆ ಹೇಳ್ತೇನೆ, ಅವಾಗ ಸರಿಯಾಗಿ ಅರ್ಥ ಆಗತ್ತೆ ನಮಗೆ. ಒಂದು ಸಲ ಟ್ರಾನ್ಸ್ಫರ್ ಆಗಿ ಹೋಗಿದ್ದಾಗ ಒಂದು ಬಾಡಿಗೆ ಮನೆಗೆ ಹೋಗಿ ಸೇರಿಕೊಂಡೆವು. ಚೆನ್ನಾಗಿತ್ತು ಆ ಮನೆ, ತುಂಬ ಖುಷಿಯಾಗಿತ್ತು. ಒಂದು ತಿಂಗಳಾದಮೇಲೆ ಯಾರೋ ಒಬ್ಬರು ಸಿಕ್ಕಿದ್ರು, ಅವ್ರದ್ದು ಪರಿಚಯ ಆಯಿತು. ಅವರು ಎಲ್ಲಿದ್ದೀರಾ ನೀವು ಅಂತ ಹೇಳಿದ್ರೆ, ನಾವು ಈ ಮನೆ ಇದ್ದೀವಿ, ಚೆನ್ನಾಗಿದೆ ಅಂತ ಹೇಳಿ. ಅಯ್ಯೋ, ಆ ಮನೆ ಬಾಡಿಗೆ ತಗೊಂಡ್ರಾ? ಹೌದು, ಯಾಕೆ? ಅಯ್ಯಯ್ಯೋ, ಅದರಲ್ಲಿ ನೋಡಿ ಆ ಮುಂದೆ ಇರೋ ಬೆಡ್ರೂಮ್ ಇದೆ ಅಲ್ಲ, ಅದರಲ್ಲಿ ಅಲ್ಲಿ ಮೊದಲು ಯಾರಿದ್ರೋ ಅವ್ರ ಮಗಳು ನೇಣು ಹಾಕ್ಕೊಂಡು ಸತ್ತೋಗ್ಬಿಟ್ಟಿದ್ದಾರೆ. ಓ, ಹೌದಾ ಅಂತಾಯಿತು. ಆಯಿತು, ಮನಸ್ಸಿನಲ್ಲಿ ಕೂತು ಬಿಟ್ಟಾಯಿತು ಒಂದು ಭಯ. ಆ ದಿನ ಮನೆಗೆ ವಾಪಸ್ ಬಂದು ರಾತ್ರಿ ಏನೋ ಶಬ್ದ ಕೇಳಿಸಿದ ತಕ್ಷಣ, ಓ, ಇದೇನೋ ಭೂತ ಬಂತೇನೋ, ಇದೇನೋ ಆ ಹುಡುಗಿ ನೇಣಾಕೊಂಡಿಲ್ಲಿ ಅವಳು ಬಂದ್ಲೇನೋ ಅಂತ ಹೇಳುವ ಒಂದು ಭಯ ಮನಸ್ಸಲ್ಲಿ ಮೂಡಿತು. ಅಷ್ಟು ದಿನ ಆ ಶಬ್ದ ಬಂದಾಗಲೂ ಏನು ಭಯ ಅಂತ ಆಗಿಲ್ಲ. ಆದರೆ ಈ ಒಂದು ವಿಚಾರ ತಿಳಿತು ನೋಡಿ. ಆ ವಿಚಾರ ತಿಳಿದ ಮೇಲೆ ಆ ಥರದ್ದು ಏನಾದರೂ ಒಂದು ಘಟನೆ ಹಾಗೆ ಆದರೆ ತಕ್ಷಣ ಮನಸ್ಸೆಲ್ಲೋಡೋಗುತ್ತೆ. ಓ, ಇದು ಇದೇ ಇರಬೇಕು, ಅಯ್ಯೋ ಇನ್ನಿಲ್ಲಿ ಬೇಡಪ್ಪ, ಈ ಮನೆ ಬೇಡಪ್ಪ. 2 ತಿಂಗಳು ಸುಖದಿಂದ ಸಂಸಾರ ನಡೆಸಿ ಆ ಒಂದು ವಿಷಯ ಗೊತ್ತಾಯಿತೋ ಆಮೇಲೆ ನಮಗೆ ಅಲ್ಲಿರೋದು ಬೇಡ. ಇದು ವ್ಯಕ್ತಿನಿಷ್ಠ. ಹೇಗಿದೆಯೋ ಅದನ್ನ ಹಾಗೆ ಸ್ವೀಕಾರ ಮಾಡೋದಲ್ಲದೆ ನಮ್ಮದೇ ಆದ ಒಂದು ಭಾವನೆಗಳನ್ನು ಅಲ್ಲಿ ತುಂಬಿಕೊಳ್ಳೋದು. ಇದಕ್ಕೆ ಹೆಸರು ವ್ಯಕ್ತಿನಿಷ್ಠ ಮನಸ್ಸು. ನಾವು ಸಾಮಾನ್ಯವಾಗಿ ಈ ವ್ಯಕ್ತಿನಿಷ್ಠ ಮನಸ್ಸಿನಲ್ಲಿಯೇ ಜೀವನವನ್ನು ಮಾಡ್ತೀವಿ. ಯಾರೋ ಒಬ್ಬರನ್ನ ಮೀಟ್ ಮಾಡಲಿಕ್ಕೆ ಹೋಗ್ತೇನೆ ಅಂತ ಅಂದ್ಕೊಳ್ಳಿ, ಭೇಟಿ ಆಗಲಿಕ್ಕೆ ಹೋಗ್ತಾ ಇದ್ದೇನೆ, ಅವರು ಅವ್ರಿಗೆ ಪರಿಚಯ ಇರೋರು ಸಿಕ್ಕಿದ್ರು. ಅಯ್ಯೋ, ಅವರನ್ನ ಅಯ್ಯೋ, ಯಾಕೆ ಜ್ಯೋತಿ, ನಿಮ್ಗೆ ಯಾಕೆ ಬೇಕು ಅವ್ರ ಸುದ್ದಿ, ಯಾಕೇನಾಯಿತು? ಅಯ್ಯೋ, ಮಹಾ ಕೆಟ್ಟವರು ಅಂತ ಹೇಳಿದ್ರು. ನನಗೆ ಹೋಗಲೇಬೇಕು, ಇವರನ್ನು ಭೇಟಿ ಆಗಲೇಬೇಕು, ಏನೋ ಆಫೀಸ್ ಕೆಲಸ ಇತ್ತು. ಅಲ್ಲಿ ಹೋಗಿ ಭೇಟಿ ಆದಾಗ ಮನಸ್ಸೆಲ್ಲ ಇವರೇನು ಹೇಳಿದ್ರು ಅದೇ ಭಾವನೆ ಇದೆ ಮನಸ್ಸಿನಲ್ಲಿ. ಅವ್ರೇನಾದರೂ ಹೇಳಿದರೆ ತಕ್ಷಣ ಹೇಗೆ ಸ್ವೀಕಾರ ಮಾಡೋದು? ಇವರು ಹೇಳಿದ ಒಂದು ವಿಚಾರ ಮನಸ್ಸಿನಲ್ಲಿ ಕೂತು ಬಿಟ್ಟಿದೆ ತಾನೇ, ಅದರ ಪ್ರಕಾರ ಅವರ ಪದಗಳನ್ನು, ವಾಕ್ಯಗಳನ್ನು ನಾವು ಸ್ವೀಕಾರ ಮಾಡ್ತೇವೆ. ಓಹೋ, ಇವರು ಹೀಗೆ ಹೇಳಿದ್ದು ಸರಿ, ಅದಕ್ಕೆ ಇವರು ಹೀಗೆ ಮಾತಾಡ್ತಿದ್ದಾರೆ ನೋಡಿ, ನನಗೆ ಗೊತ್ತೇ ಇಲ್ಲ, ಇವ್ರು ಹೇಳಿದ್ದು ಎಷ್ಟು ಒಳ್ಳೆಯದಾಯಿತು ಅಲ್ವೇ? ಇದ್ದದ್ದನ್ನು ಇದ್ದ ಹಾಗೆ ಸ್ವೀಕಾರ ಮಾಡದೆ ನಮ್ಮ ಮನಸ್ಸಿನ ಭಾವನೆಗಳ ಪ್ರಕಾರ ಸ್ವೀಕಾರ ಮಾಡೋದಕ್ಕೆ ಹೆಸರು ವ್ಯಕ್ತಿನಿಷ್ಠ ಮನಸ್ಸು.
ಅದೇ ಈ ಮಹಾತ್ಮರಿಗೆ ಆ ವ್ಯಕ್ತಿನಿಷ್ಠ ಮನಸ್ಸು ಇಲ್ಲವೇ ಇಲ್ಲ. ಸಬ್ಜೆಕ್ಟಿವ್ ಮೈಂಡ್ ಅಂತ ಹೇಳೋದು ನಾಶವಾಗಿ ಹೋಗಿರುತ್ತೆ. ಹೇಗೆ ಪ್ರಪಂಚ ಇದೆಯೋ ಅದನ್ನು ಹಾಗೇ ಸ್ವೀಕಾರ ಮಾಡ್ತಾರೆ. ಹಾಗಾಗಿ ಅವರಿಗೆ ಯಾವ ದುಃಖಗಳೂ ಇಲ್ಲ. ಹಾಗೆಯೇ ಅವರು ಯಾವ ನಿರ್ಧಾರವನ್ನು ತೆಗೆದುಕೊಂಡರೂ ಕೂಡ ಅದು ಸರಿಯಾಗಿರುತ್ತೆ. ನಮ್ಮ ನಿರ್ಧಾರ ಸರಿಯಾಗಿರುತ್ತೆ ಅಂತ ಏನು ಗ್ಯಾರಂಟಿ ಇಲ್ಲ. ಯಾಕೆ? ಇದೆಲ್ಲ ಈ ಪ್ರಿಜುಡಿಸ್ ಇರುವ ಕಾರಣ, ಇದ್ದದ್ರಿಂದಾಗಿ ನಾವು ತೆಗೆದುಕೊಂಡದ್ದು ಒಂದು ನಿರ್ಧಾರ. ಅದು ಸರಿಯಾಗಿರುತ್ತೆ ಅಂತ ಹೇಳಕ್ಕೆ ಸಾಧ್ಯವೇ ಇಲ್ಲ. ಈ ಥರದ ವ್ಯಕ್ತಿನಿಷ್ಠ ಮನಸ್ಸು ಅಥವಾ ಸಬ್ಜೆಕ್ಟಿವ್ ಮೈಂಡನ್ನು ನಾವು ನಾಶ ಮಾಡಿ, ಅದು ಹೇಗಿದೆಯೋ, ಪ್ರಪಂಚ ಹೇಗಿದೆಯೋ ಅದನ್ನು ಹಾಗೇ ಸ್ವೀಕಾರ ಮಾಡುವಂತಹ ಒಬ್ಜೆಕ್ಟಿವ್ ಮೈಂಡ್ ಅಥವಾ ವಸ್ತುನಿಷ್ಠ ಮನಸ್ಸನ್ನು ಬೆಳೆಸಿಕೊಳ್ಳಬೇಕಾಗಿದೆ. ಮುಂದಿನ ಶ್ಲೋಕದಲ್ಲಿ ಏನು ಹೇಳ್ತಾರೋ ನೋಡೋಣ. 15ನೇ ಶ್ಲೋಕ. ನಷ್ಟ ಮಾನಸೋತ್ಕೃಷ್ಟ ಯೋಗಿನ ಕೃತ್ಯಮಸ್ತಿ ಕಿಂ ಸ್ವಸ್ಥಿತಿ ಯತ. ನಷ್ಟ ಮಾನಸಃ ಉತ್ಕೃಷ್ಟ ಯೋಗಿನಃ. ಯಾರಿಗೆ ಮನಸ್ಸು ನಾಶವಾಗಿದೆಯೋ ಅಂತಹವರು ಉತ್ಕೃಷ್ಟವಾದ ಯೋಗಿ, ಅದ್ಭುತವಾದ ಯೋಗಿ. ನಾಶ ಮಾಡೋದೇನು ಸುಲಭ ಅಲ್ಲ. ಹಾಗಾಗಿ ಉತ್ಕೃಷ್ಟ ಯೋಗಿ ಆಗುವಂಥದ್ದು ಅಂಥ ಸುಲಭದ ವಿಚಾರ ಏನೂ ಅಲ್ಲ. ಆದರೆ ಏನು ಹೇಳ್ತಿದ್ದಾರೆ, ಯಾರಿಗೆ ಈ ಥರದ ಮನಸ್ಸು ನಷ್ಟವಾಗಿದೆಯೋ, ಸಬ್ಜೆಕ್ಟಿವ್ ಮೈಂಡ್ ಯಾರಿಗೆ ನಾಶವಾಗಿದೆಯೋ, ವ್ಯಕ್ತಿನಿಷ್ಠವಾದ ಮನಸ್ಸು ಯಾರಿಗೆ ಇಲ್ಲವೇ ಇಲ್ಲವೋ ಅಂಥವರು ಉತ್ಕೃಷ್ಟ ಯೋಗಿ. ಅಂಥವರಿಗೆ ಯಾವ ಕೆಲಸವೂ ಮಾಡಲೇಬೇಕು ಅಂತ ಏನೂ ಇಲ್ಲ. ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ನಮೇ ಪಾರ್ಥಾಸ್ತಿ ಕರ್ತವ್ಯ ತ್ರಿಷು ಲೋಕೇಶು ಕಿಂಚನ. ನನಗೆ ಈ 3 ಲೋಕಗಳಲ್ಲಿ ಮಾಡಲೇಬೇಕಾದಂತಹ ಕರ್ತವ್ಯಗಳು ಯಾವುದೂ ಇಲ್ಲ ಅರ್ಜುನ. ನಮ್ಮಾಗಲ್ಲ, ನಮಗೆ ಬೇಕಾದಷ್ಟಿದೆ ಕರ್ತವ್ಯಗಳು. ಪರಮಾತ್ಮನಿಗೆ ಮಾಡಲೇಬೇಕಾದಂತಹ ಯಾವುದೇ ಕರ್ತವ್ಯಗಳು ಈ ತ್ರಿಷು ಲೋಕೇಶು ಕಿಂಚನ, 3 ಲೋಕಗಳಲ್ಲಿ ಕಿಂಚನ ಸ್ವಲ್ಪ ಕೂಡ ಇಲ್ಲ ಅರ್ಜುನ. ಆದರೆ ನಾನು ಕೆಲಸ ಮಾಡ್ತೇನೆ. ಯಾಕೆ? ಜನರೆಲ್ಲ ನನ್ನನ್ನು ಗಮನಿಸಿ ಮಾಡ್ತಾರಲ್ವಾ. ಒಬ್ಬ ರೋಲ್ ಮಾಡೆಲ್ ಆಗಿದ್ದಾಗ ಹೇಗೆ ಮಾಡಬೇಕು? ನನ್ನನ್ನು ಗಮನಿಸಿ ಜನರು ಮಾಡ್ತಾರೆ, ಫಾಲೋ ಆಗ್ತಾರೆ ಅಂತ ಇದ್ದರೆ ಸರಿಯಾಗಿ ಮಾಡ್ತಾ ಹೋಗಬೇಕು. ಇಲ್ಲ ಅಂದರೆ ನನಗೆ ಮಾಡುವಂತಹ ಕರ್ತವ್ಯ ಅಂತ ಹೇಳೋದು ಯಾವುದೂ ಇಲ್ಲ. ಹಾಗಾಗಿ ಯಾರಿಗೆ ಮನಸ್ಸು ನಾಶವಾಗಿದೆಯೋ ಅಂತಹ ವ್ಯಕ್ತಿಯನ್ನ ಉತ್ಕೃಷ್ಟ ಯೋಗಿ, ಶ್ರೇಷ್ಠವಾದ ಯೋಗಿ ಅಂತ ಸರ್ಟಿಫಿಕೇಟನ್ನು ಭಗವಾನ್ ರಮಣ ಮಹರ್ಷಿಯರು ಕೊಟ್ಟು, ಅಂತಹ ವ್ಯಕ್ತಿಗೆ ಮಾಡುವಂತಹ ಕರ್ತವ್ಯ ಅಂತ ಹೇಳುವಂಥದ್ದು ಯಾವುದೂ ಇಲ್ಲ. ಭಗವಂತ ಹೇಳಿದಂತಹ ವಾಕ್ಯವನ್ನೇ ಇಲ್ಲಿ ಮಹರ್ಷಿಯವರು ಮತ್ತೆ ಹೇಳ್ತಿದ್ದಾರೆ. 15ನೆಯ ಶ್ಲೋಕದಲ್ಲಿ ನಷ್ಟ ಮಾನಸೋತ್ಕೃಷ್ಟ ಯೋಗಿನಃ ಕೃತ್ಯಮಸ್ತಿ ಕಿಂ ಸ್ವಸ್ಥಿತಿ ಯತಃ. ಸ್ವಸ್ಥಿತಿ, ಅಂತಹ ಯೋಗಿಗೆ ಯಾವತ್ತೂ ಕೂಡ ನನ್ನಲ್ಲಿಯೇ ಇರುವಂಥದ್ದು, ಅಂದರೆ ಆತ್ಮ ಸ್ವರೂಪದಲ್ಲಿಯೇ ಇರುವಂಥದ್ದು, ಆತ್ಮನಿಷ್ಠರಾಗಿರುವಂತಹ ವ್ಯಕ್ತಿಗೆ ಹೆಸರು ಉತ್ಕೃಷ್ಟ ಯೋಗಿ. ಅಂಥವರಿಗೆ ಮನಸ್ಸು ಅಂತ ಹೇಳೋದು ನಾಶವಾಗಿರುತ್ತೆ. ಅಂದರೆ ಅವರಿಗೆ ಮನಸ್ಸೇ ಇಲ್ಲ ಅಂತ ಅರ್ಥ ಅಲ್ಲ, ಅವರಿಗೆ ಯಾರ ಮೇಲೂ ಪ್ರೀತಿ ಇಲ್ಲ ಅಂತ ಅರ್ಥ ಅಲ್ಲ. ಈ ಥರದ ಸಬ್ಜೆಕ್ಟಿವ್ ಮೈಂಡ್, ವ್ಯಕ್ತಿನಿಷ್ಠ ಮನಸ್ಸು ಇಲ್ಲದೆ, ಯಾವ ಪೂರ್ವಾಗ್ರಹ, ಯಾವ ಪ್ರಿಜುಡಿಸ್ ಇಲ್ಲದೆ ಅವರು ಪ್ರಪಂಚವನ್ನು ಸ್ವೀಕಾರ ಮಾಡ್ತಾರೆ. ಮಾಡುವಂಥ ಎಲ್ಲ ಕೆಲಸವನ್ನು ಯಾವ ಒಂದು ವ್ಯಾಮೋಹವೂ ಇಲ್ಲದೆ ಮಾಡುವಂಥದ್ದು. ನಮಗೆ ಮಾಡುವಂತಹ ಪ್ರತಿ ಕೆಲಸದಲ್ಲಿಯೂ ಒಂದು ವ್ಯಾಮೋಹ, ಒಂದು ಅಟ್ಯಾಚ್ಮೆಂಟ್. ಯಾಕೆ? ವ್ಯಕ್ತಿನಿಷ್ಠ ಮನಸ್ಸು ತುಂಬ ಬಲವಾಗಿ ಬೇರೂರಿದೆ. ನನ್ನ ಮಕ್ಕಳಾದರೆ ನಿಯಮ ಬೇರೆ, ಬೇರೆಯವರ ಮಕ್ಕಳಾದರೆ ನಿಯಮ ಬೇರೆ ಅಲ್ವೇ? ಇದು ವ್ಯಕ್ತಿನಿಷ್ಠ ಮನಸ್ಸು. ಇದನ್ನು ನಾವು ನಾಶ ಮಾಡಬೇಕಾಗಿದೆ. ಮನಸ್ಸೇ ಇಲ್ಲ ಅಂತಾದರೆ ಪ್ರಪಂಚದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಲ್ಲ, ಈ ಥರದ ಮನಸ್ಸು ಇರದೆ
ವಸ್ತುನಿಷ್ಠವಾದ ಮನಸ್ಸು ಇರುವಂಥದ್ದು. ಮುಂದೆ 16ನೇ ಶ್ಲೋಕ ನೋಡೋಣ. ದೃಶ್ಯವಾರಿತಂ ಚಿತ್ತಮಾತ್ಮನ ಚಿತ್ವದರ್ಶನಂ ತತ್ವದರ್ಶನಂ. ದೃಶ್ಯವಾರಿತಂ, ಇದರಲ್ಲಿ ನಾವು ಏನನ್ನೆಲ್ಲ ನೋಡ್ತೇವೆಯೋ ಪ್ರಪಂಚದಲ್ಲಿ, ಅಥವಾ ಯಾವುದನ್ನು ನಾವು ಗ್ರಹಿಸ್ತೇವೆಯೋ, ಈಗ ನಾವು ದಿನ ಎಷ್ಟೊಂದು ವಿಚಾರಗಳನ್ನು ನೋಡ್ತಾ ಇರ್ತೇವೆ, ಘಟನೆಗಳನ್ನು ನಡೆಯೋದು ನೋಡ್ತಾ ಇರ್ತೇವೆ. ಪ್ರಪಂಚದಲ್ಲಿ ಆ ವಸ್ತು ಈ ವಸ್ತು, ಆ ವ್ಯಕ್ತಿ ಈ ವ್ಯಕ್ತಿ, ಆ ಪರಿಸ್ಥಿತಿ ಈ ಪರಿಸ್ಥಿತಿ ಎಲ್ಲವನ್ನು ನೋಡ್ತಾ ಇರ್ತೇವೆ. ಅಂದರೆ ನಮ್ಮ ಪಂಚ ಜ್ಞಾನೇಂದ್ರಿಯಗಳ ಮೂಲಕ ಪ್ರಪಂಚವನ್ನು ಗ್ರಹಿಸ್ತಾ ಇರ್ತೇವೆ, ಸ್ವೀಕಾರ ಮಾಡ್ತಾ ಇರ್ತೇವೆ. ಮನಸ್ಸು ಇದರಲ್ಲಿಯೇ ನೆಟ್ಟು ಸುಖ ದುಃಖಗಳನ್ನು ಅನುಭವಿಸ್ತಾ ಇರ್ತೇವೆ. ಹೌದಾ ಅಲ್ವಾ? ಮನಸ್ಸು ಯಾವತ್ತೂ ಕೂಡ ಏನನ್ನು ನೋಡಿದ್ದೇವೆಯೋ, ಏನನ್ನು ಕೇಳಿದ್ದೇವೆಯೋ, ಅಥವಾ ಬೇರೆ ಜ್ಞಾನೇಂದ್ರಿಯಗಳ ಮೂಲಕ ಏನೇನೆಲ್ಲ ನಾವು ಗ್ರಹಿಸಿದ್ದೇವೆಯೋ ಅದರ ಮೇಲೆಯೇ ದೃಷ್ಟಿಯನ್ನು ಕೇಂದ್ರೀಕರಿಸಿಕೊಂಡು ಸುಖ ದುಃಖ ಅಂತ ಹೇಳುವ ಈ ಸಾಗರದಲ್ಲಿ, ಸಂಸಾರ ಸಾಗರದಲ್ಲಿ ಮುಳುಗಿ ಹೋಗ್ತಾ ಇದ್ದೇವೆ. ಹಾಗಾಗದೆ ಅದನ್ನು ಬಿಟ್ಟು ಬಿಡಬೇಕಾಗಿದೆ. ಬಿಟ್ಟು ಬಿಡೋದು ಹೇಗೆ? ಆ ಚಿತ್ತಂ ಆತ್ಮನಃ, ಮನಸ್ಸನ್ನು ಆತ್ಮದಲ್ಲಿ ನೆಲೆಸಿದಾಗ, ಇಟ್ಟಾಗ ಇದು ಸುಲಭ. ಮನಸ್ಸು ಎಲ್ಲಿರುತ್ತೆ? ಪ್ರಪಂಚದಲ್ಲಿಯೇ ಇದೆ. ಪ್ರಪಂಚ ಅಂದರೆ ಏನು? ನಮ್ಮ ಗ್ರಹಿಸುವಿಕೆ. ಏನನ್ನ ನಾವು ಜ್ಞಾನೇಂದ್ರಿಯಗಳ ಮೂಲಕ ಸ್ವೀಕಾರ ಮಾಡ್ತೇವೆಯೋ ಅದು ನಮಗೆ ಪ್ರಪಂಚ. ಈ 5 ಜ್ಞಾನೇಂದ್ರಿಯಗಳಲ್ಲಿ ಯಾವುದೇ ಒಂದು ಜ್ಞಾನೇಂದ್ರಿಯ ಕೆಲಸ ಮಾಡದೇ ಇದ್ರೂ ಪ್ರಪಂಚ ನಡೆಯುತ್ತೆ. ಕಣ್ಣು ಕಾಣೋದಿಲ್ಲ, ಎಷ್ಟೊಂದು ಜನ ಜೀವಿಸ್ತಾ ಇದ್ದಾರೆ. ಕಿವಿ ಕೇಳೋದಿಲ್ಲ, ಎಷ್ಟೊಂದು ಜನ ಜೀವಿಸ್ತಾ ಇದ್ದಾರೆ. ಮಾತು ಬರೋದಿಲ್ಲ, ಎಷ್ಟೊಂದು ಜನ ಜೀವಿಸ್ತಾ ಇದ್ದಾರೆ. ಅಂದ್ರೇನು? ಯಾವುದೋ ಒಂದು ಇಂದ್ರಿಯ ಕೆಲಸ ಮಾಡದೇ ಇದ್ರೆ ಪರವಾಗಿಲ್ಲ, 5 ಇಂದ್ರಿಯಗಳೂ ಕೆಲಸ ಮಾಡದೇ ಇದ್ರೆ, ಯಾವ ಒಂದು ಜ್ಞಾನೇಂದ್ರಿಯವೂ ಕೆಲಸ ಮಾಡ್ತಾ ಇಲ್ಲ ಅಂತ ಆದರೆ ಆ ವ್ಯಕ್ತಿ ಬದುಕೋದು ಸಾಧ್ಯನೇ ಇಲ್ಲ. ಪ್ರಪಂಚವೇ ಇಲ್ಲ ಆ ವ್ಯಕ್ತಿಗೆ. ನಾವು ಹಾಗಾದ್ರೆ ಈ ಪ್ರಪಂಚವನ್ನು ಸ್ವೀಕಾರ ಮಾಡುವುದು ಅಂತ ಹೇಳಿದ್ರೆ ನಮ್ಮ ಗ್ರಹಿಸುವಿಕೆ. ಯಾವುದನ್ನು ನಾವು ಪ್ರಪಂಚದಿಂದ ಹೀಗೆ ಸ್ವೀಕಾರ ಮಾಡ್ತೇವೆ ಅದೇ ನಮ್ಮ ಪ್ರಪಂಚ ಆಗುವಂಥದ್ದು. ಅದರಲ್ಲಿಯೇ ನಮ್ಮ ಮನಸ್ಸು ಲೀನವಾಗಿ ಹೋಗ್ತಾ ಇದೆ. ಅದನ್ನು ಬಿಡಬೇಕಾಗಿದೆ. ಅಂದರೆ ಬಿಡೋದು ಅಂತ ಹೇಳಿದ್ರೆ ನಂಗೆ ಬೇಡ, ನೀ ಬರಬೇಡ ಅಂತ ಹೇಳೋಕ್ಕಾಗೋದಿಲ್ಲ. ಮನಸ್ಸನ್ನು ಇಂತಹ ವಿಚಾರಗಳಲ್ಲಿ ಕೇಂದ್ರೀಕರಿಸಿಕೊಳ್ಳದೆ ಅಥವಾ ದೃಷ್ಟಿಯನ್ನು ಇಂತಹ ವಿಚಾರಗಳಲ್ಲಿ ಹಾಕದೆ ಚಿತ್ತಂ ಆತ್ಮನಃ, ಮನಸ್ಸನ್ನು ಆತ್ಮ ವಿಚಾರದಲ್ಲಿ ತೊಡಗಿಸಿಕೊಳ್ಳಬೇಕಾಗಿದೆ. ಆತ್ಮ ನಾನು ಅಂದರೆ ಯಾರು? ನಾನು ಎಲ್ಲಿಂದ ಬಂದೆ? ಎಲ್ಲಿಗೆ ಹೋಗ್ತಾ ಇದ್ದೇನೆ? ಯಾತಕ್ಕಾಗಿ ಬಂದೆ? ಏನು ಮಾಡ್ತಾ ಇದ್ದೇನೆ? ಈ 5 ಪ್ರಶ್ನೆಗಳು. ಆತ್ಮ ಅಂದರೆ ಏನು? ನಾನು ಅಂದರೆ ಯಾರು? ಇದರ ಬಗ್ಗೆ ಚಿಂತನೆಯನ್ನು ಮಾಡಿದಾಗ ಆತ್ಮ ಚಿಂತನಃ ಚಿತ್ತಂ ಆತ್ಮನಃ, ಇದುವೇ ಚಿತ್ವದರ್ಶನಂ ತತ್ವದರ್ಶನಂ. ಈ ಆತ್ಮದ ವಿಚಾರ ತಿಳಿದುಕೊಳ್ಳುವಂಥದ್ದೇ. ಯಾವಾಗ ನಮಗೆ ವಿಚಾರ ತಿಳಿತೋ ಇದುವೇ ತತ್ವದರ್ಶನ. ಇಲ್ಲಿ ತತ್ವ ಅಂತ ಹೇಳಿದ್ರೆ ಅಸತ್ಯ, ಸತ್ಯದ ದರ್ಶನ. ಎಷ್ಟೊಂದು ಜನರು ಸತ್ಯವನ್ನು ಶೋಧನೆ ಮಾಡಬೇಕು, ಶೋಧಿಸಬೇಕು. ಸತ್ಯ ಅಂದರೆ ಏನು ಅಂತ ಶೋಧಿಸಬೇಕು ಅಂದರೆ ಇದೆ. ಆತ್ಮ ಅಂದರೆ ಏನು? ಸತ್ಯ ಯಾವುದು? ಸತ್ಯ ಯಾವುದು ಅಸತ್ಯ? ಇದರ ಬಗ್ಗೆ ವಿಚಾರವನ್ನ, ಚಿಂತನೆಯನ್ನ ಮಾಡುವಂಥದ್ದು. ಇದು ಚಿತ್ವದರ್ಶನ ಅಥವಾ ತತ್ವ ದರ್ಶನ. ನಮಗೆ ಯಾವುದರ ಬಗ್ಗೆ ವಿಚಾರ
ಮನಸ್ಸಿಗೆ ತಿಳಿದಿದೆಯೋ, ತಿಳಿದಾಗ ನಮಗೆ ಕಷ್ಟಗಳು. ಅಂದರೆ ಈ ಮನಸ್ಸು ಅಂದರೆ ಏನು, ಇದರ ಬಗ್ಗೆ ವಿಚಾರ ತಿಳಿಯದೇ ಇದ್ದಾಗ, ಏನು ಅಂತ ತಿಳಿಯದೇ ಇದ್ದಾಗ ಕಷ್ಟಗಳು. ಓಹೋ, ಮನಸ್ಸು ಅಂದರೆ ಏನು ಅಂತ ವಿಚಾರ ತಿಳಿದಾಗ, ಜ್ಞಾನ ಬಂದಾಗ, ಓ ಇದೇನು ಕಷ್ಟ ಈಗ ಅನ್ಸತ್ತೆ ಅಂತ ನಮ್ಮ ಶಾಸ್ತ್ರ ಹೇಳ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಯಾವತ್ತೂ ಅಷ್ಟೇ ಅಜ್ಞಾನ ಇದ್ದಾಗ ಕಷ್ಟ, ಅದೇ ಜ್ಞಾನ ಬಂದಾಗ ಕಷ್ಟ ಇಲ್ಲ. ಅದು ಯಾವುದೇ ವಿಷಯದಲ್ಲಿರ್ಬೋದು, ಲೌಕಿಕ ವಿಚಾರದಲ್ಲಿಯೂ ಕೂಡ ನೋಡಿ, ಯಾವುದೊಂದು ವಿಚಾರ ನಮಗೆ ಗೊತ್ತಿದೆ ಅಂತಾದರೆ ಅದರ ಬಗ್ಗೆ ಕಷ್ಟ ಏನೂ ಇಲ್ಲ. ಅದರ ಬಗ್ಗೆ ತಿಳಿದಿಲ್ಲ, ಅಜ್ಞಾನ ಇದೆ ಆ ವಿಚಾರದ ಬಗ್ಗೆ ಅಂತ ಹೇಳಿದ್ರೆ ಮನಸ್ಸು ಯಾವಾಗಲೂ ಗೊಂದಲ, ಇದುವೋ ಅದುವೋ, ಹೀಗೆ ಮಾಡಿದರೆ ಸರಿಯೋ ಹಾಗೆ ಮಾಡಿದರೆ ಸರಿಯೋ, ಹೇಗೆ ಮಾಡಿದರೆ ಸರಿ ಅಂತ ಹೇಳೋ ವಿಚಾರ ತಿಳಿದ್ರೆ ಈ ಗೊಂದಲ ಇಲ್ವೇ ಇಲ್ಲ ತಾನೆ. ಗೊಂದಲ ಅಂತ ಹೇಳೋ ಪ್ರಶ್ನೆಯೇ ಬರೋದಿಲ್ಲ. ಇದು ಗೊತ್ತಿದೆ, ಹೀಗೆ ಅಂತ ಗೊತ್ತಿದೆ ಅಲ್ವೇ. ಹಾಗಾಗಿ ದೃಶ್ಯವಾರಿತಂ, ಇದನ್ನೆಲ್ಲ ಪ್ರಪಂಚದ ಬಗ್ಗೆ ಚಿಂತೆಯನ್ನ ಮಾಡೋದು ಬಿಟ್ಟು ಆತ್ಮದ ಬಗ್ಗೆ ಯಾವಾಗ ಮನಸ್ಸನ್ನು ಹಾಕ್ತೇವೆಯೋ, ಆಳವಾಗಿ ಚಿಂತನೆಯನ್ನು ಮಾಡಿ, ನಾನು ಅಂದರೆ ಯಾರು ಅಥವಾ ಸ್ವವಿಚಾರ, ಸೆಲ್ಫ್ ಎನ್ಕ್ವೈರಿ, ಸ್ವಯಂ ವಿಚಾರ ಅಂತ ಹೇಳ್ತಾರೆ, ಸ್ವವಿಚಾರ ಅಂತ ಹೇಳ್ತಾರೆ, ಆತ್ಮ ಶೋಧನೆ ಅಂತ ಹೇಳ್ತಾರೆ, ಹಲವಾರು ಹೆಸರುಗಳನ್ನು ಕೊಟ್ಟಿದ್ದಾರೆ. ಹೀಗೆ ಮಾಡಿದಾಗ ಇದುವೇ ಚಿತ್ವದರ್ಶನಂ ತತ್ವದರ್ಶನಂ. ಚಿತ್ವದರ್ಶನ ಅಂತ ಹೇಳಿದ್ರೆ ಆತ್ಮದ ಸಾಕ್ಷಾತ್ಕಾರ, ಆತ್ಮದರ್ಶನವಾಗುವಂಥದ್ದು. ಆತ್ಮ ಏನು ಕಣ್ಣಿಗೆ ನೋಡ್ಲಿಕ್ಕೆ ಸಿಗತ್ತಾ ನಮಗೆ? ಸಿಗೋದಿಲ್ಲ ತಾನೆ. ಹಾಗಾದ್ರೆ ಅದು ಏನು ಅಂತ ಹೇಳಕ್ಕೆ ಚಿತ್ವದರ್ಶನಂ, ಅದುವೇ ತತ್ವದರ್ಶನ. ತತ್ವ ಅಂದ್ರೆ ಏನು ಅಂತ ಅರ್ಥ ಆಗತ್ತೆ ನಮಗೆ. ಓಹೋ ಇದುವಾ, ತತ್ ತ್ವಂ ಅಸಿ ಅಂತ ಹೇಳ್ತಾರೆ, ತತ್ವಮಸಿ, ಅದು ತತ್ವ ಅಲ್ಲ, ತತ್ ತ್ವಂ ಅಸಿ ಅಂತ ಹೇಳೋದು ತತ್ವ. ನೀನು ಅದೇ, ಇದಕ್ಕೆ ತತ್ವದರ್ಶನ ಅಂತ ಹೆಸರು. ಇದು ಯಾವಾಗತ್ತೆ? ದೃಶ್ಯವಾರಿತಂ ಚಿತ್ತಂ ಆತ್ಮನಃ. ಪ್ರಪಂಚದಿಂದ ಏನೆಲ್ಲ ಸ್ವೀಕಾರ ಮಾಡಿದ್ದೇವೆಯೋ ಅದನ್ನೆಲ್ಲ ಬಿಟ್ಟು ಬಿಟ್ಟು ಅದರ ಮೇಲೆ ದೃಷ್ಟಿಯನ್ನ ಕೇಂದ್ರೀಕರಿಸಿಕೊಳ್ಳುತ್ತಾನೇ ಇದ್ದೇವೆ. ಅದನ್ನ ಬಿಟ್ಟು ದೃಷ್ಟಿಯನ್ನ ನಮ್ಮ ಅಂತರಂಗದಲ್ಲಿ ಏನು ನಡೀತಾ ಇದೆ ಇದರ ಬಗ್ಗೆ ಚಿಂತನೆ ಮಾಡಿ ಆತ್ಮದ ವಿಚಾರ ತಿಳಿದುಕೊಂಡಾಗ ಇದು ತತ್ವದರ್ಶನ ಅಂತ ಹೇಳ್ತಾರೆ. ಇನ್ನು ಮುಂದೆ ಇರುವಂಥದ್ದು 17ನೆಯ ಶ್ಲೋಕದಿಂದ ಇರುವಂಥದ್ದು ಎಲ್ಲವೂ ಈ 16ನೆಯ ಶ್ಲೋಕದಲ್ಲಿ ಕೊಟ್ಟಿದ್ದಾರೆ ನೋಡಿ. ಇದರ ಬಗ್ಗೆ ವಿವರಣೆ. ದೃಶ್ಯವಾರಿತಂ ಚಿತ್ತಂ ಆತ್ಮನಃ ಚಿತ್ವದರ್ಶನಂ ತತ್ವದರ್ಶನಂ. ಇದು ಏನು, ಇದು ಹೇಗೆ ಮಾಡೋದು, ಇದರ ಬಗ್ಗೆ ವಿವರಣೆ ಇರುವಂಥದ್ದು 17ನೆಯ ಶ್ಲೋಕದಿಂದ 30 ಶ್ಲೋಕದವರೆಗೂ. ಇದು ಜ್ಞಾನ ಮಾರ್ಗ. 1ರಿಂದ 6ರವರೆಗೆ ಕರ್ಮ ಮಾರ್ಗ, 7, 8, 9, 7ರಿಂದ 9ರವರೆಗೆ ಭಕ್ತಿ ಮಾರ್ಗ ಅಥವಾ ಉಪಾಸನಾ ಮಾರ್ಗ, ಆಮೇಲೆ ಅಷ್ಟಾಂಗ ಯೋಗ, 13, 14, 15, 16 ಕೂಡ ಬಹುಶಃ ಸೇರಿಸಿಕೊಳ್ಬಹುದು, ಜ್ಞಾನ ಯೋಗದ ಪರಿಚಯ. ಇನ್ನು ಮುಂದೆ ಬರುವಂಥದ್ದು 17ನೇ ಶ್ಲೋಕದಿಂದ ಮುಂದೆ ಬರುವಂಥದ್ದು 30ರವರೆಗೂ ಇದರ ಬಗ್ಗೆ ವಿವರಣೆ. ಅಂದರೆ ಜ್ಞಾನ ಮಾರ್ಗಕ್ಕೆ ಅತ್ಯಂತ ಪ್ರಾಮುಖ್ಯತೆಯನ್ನು ಭಗವಾನ್ ರಮಣ ಮಹರ್ಷಿಯವರು ಕೊಟ್ಟಿದ್ದಾರೆ. ಎಷ್ಟೊಂದು ಶ್ಲೋಕಗಳಿವೆ ನೋಡಿ, 15 ಅಥವಾ 14 ಅಂತ ಹೇಳ್ಬೋದು, 16ರಿಂದ 17ರಿಂದ 30ರವರೆಗೆ 14 ಶ್ಲೋಕಗಳು ಬರೇ ಇದರ ಬಗ್ಗೆ ಇರುವಂಥದ್ದು. ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬೋದು, ಆದರೆ ಸ್ವಲ್ಪ ಸ್ವಲ್ಪವಾಗಿ ಆದರೂ ತಿಳಿದುಕೊಂಡು ಮುಂದಕ್ಕೆ ಹೋಗೋಣ. 17ನೇ ಶ್ಲೋಕ. ಮಾನಸಂ ತು ಕಿಂ ಮಾರ್ಗಣೆ ಕೃತೆ ನೈವ ಮಾನಸಂ ಮಾರ್ಗ ಆರ್ಜವಾತ್. ಮಾನಸಂ ತು ಕಿಂ, ಈ ಮನಸ್ಸು ಅಂದ್ರೆ ಏನು, ಇದರ ಬಗ್ಗೆ ವಿಚಾರಣೆ ಮಾಡಿದಾಗ ಈ ಮಾರ್ಗದಲ್ಲಿ ಹೋದ್ರೆ ನೈವ ಮಾನಸಂ, ಮನಸ್ಸು ಅಂತ ಹೇಳೋದು ಇಲ್ವೇ ಇಲ್ಲ.
ಮಾರ್ಗ ಆರ್ಜವಾತ್. ಇದು ಒಂದು ಸರಿಯಾದ ಸುಲಭವಾದ ಸ್ಟ್ರೈಟ್ ಫಾರ್ವರ್ಡ್ ಅಂತ ಹೇಳ್ತೀವಿ ನೋಡಿ, ಆ ಥರದ ಮಾರ್ಗ. ಆರ್ಜಮ್ ಅಂತ ಹೇಳಿದ್ರೆ ಸುಲಭ ಅಂತ ಇದೆ, ಹಾಗೆ ಸ್ಟ್ರೈಟ್ ಫಾರ್ವರ್ಡ್, ಏನು ಆ ಕಡೆ ಈ ಕಡೆ ಅಲ್ಲಿ ಇಲ್ಲಿ ಹೋಗಿ ಸುತ್ತಾಡಿ ಹೋಗಬೇಕಾಗಿಲ್ಲ, ಸ್ಟ್ರೈಟ್. ಇದು ತಿಳಿತೋ ಮೋಕ್ಷವೇ. ಅಂದರೆ ಇದು ತುಂಬ ಸುಲಭವಾದ ಮಾರ್ಗ, ತುಂಬ ಸ್ಟ್ರೈಟ್ ಆಗಿರುವ ಮಾರ್ಗ. ಅಂದರೆ ಬೇಗ ತಲುಪಿಬಿಡ್ತೇವೆ. ಆದರೆ ಸ್ವಲ್ಪ ಕಷ್ಟ ಇದೆ. ಏನು ಅಂದರೆ ಇಲ್ಲಿ ಮನಸ್ಸು ಅಂದರೆ ಏನು, ಇದರ ಬಗ್ಗೆ ವಿಚಾರ ಮಾಡಿದಾಗ ಮನಸ್ಸು ಇಲ್ಲವಾಗತ್ತೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಈ ಮಾರ್ಗದಲ್ಲಿ, ಇದೇ ಶ್ಲೋಕದಲ್ಲಿ ಅಂತ ಹೇಳ್ತಾ ಇಲ್ಲ, ಮುಂದೆ ಅದು ಬರ್ತಾ ಇರುತ್ತೆ. ಹೇಗೆ ಅಂತೇಳಿದರೆ 3 ಥರದ ವಿಚಾರಗಳನ್ನು ಇಲ್ಲಿ ತಿಳಿಸಿಕೊಡ್ತಿದ್ದಾರೆ. ಮಹರ್ಷಿಯವರು ಉಳ್ಳದು 40 ಅಂಥೇಳಿ 40 ಶ್ಲೋಕಗಳಲ್ಲಿ ಇನ್ನೊಂದು ರೀತಿಯಲ್ಲಿ ಇದರ ಬಗ್ಗೆ ವಿಚಾರವನ್ನು ಬೋಧಿಸಿದ್ದಾರೆ. ಅದನ್ನು ಅವರ ಶಿಷ್ಯರಾದ ಗಣಪತಿ ಮುನಿ ಶಾಸ್ತ್ರಿಯವರು ಸದ್ದರ್ಶನಂ ಅಂತ ಹೇಳಿ ಸಂಸ್ಕೃತಕ್ಕೆ ಅನುವಾದ ಮಾಡಿದ್ದಾರೆ. ಅದರಲ್ಲಿ ಈ ವಿಚಾರ ಬರುತ್ತೆ. ಏನು ಅಂದರೆ, ಪ್ರಪಂಚ ಅಂತ ಹೇಳೋದು ಏನಿದು, ಇದರ ಸೃಷ್ಟಿ ಬಗ್ಗೆ ಎಲ್ಲ ಅಲ್ಲ. ಈಗ ಪ್ರಪಂಚದಲ್ಲಿ ಯಾವುದೋ ಒಂದು ದೇಶ ಇದೆ ಅಂತ ಅಂದ್ಕೊಳ್ಳೋಣ. ಎಷ್ಟೊಂದು ದೇಶಗಳಿವೆ, ನಮಗೆ ಎಲ್ಲ ದೇಶದ ಬಗ್ಗೆ ಗೊತ್ತಿದೆಯಾ? ಯಾವುದೋ ಅಮೇರಿಕಾ, ಆಸ್ಟ್ರೇಲಿಯಾ, ಜರ್ಮನಿ ಕೆಲವು ಗೊತ್ತಿದೆ ಅಷ್ಟೇ ಹೊರತು ಎಲ್ಲದರ ವಿಚಾರ ನಮಗೆ ಗೊತ್ತೇ ಇಲ್ಲ. ಅಲ್ಬೇನಿಯಾ ಅಂತ ಒಂದು ದೇಶ ಇದೆ. ಅಲ್ಲಿ ಏನೋ ಒಂದು ಘಟನೆ ನಡೆಯುತ್ತೆ ಅಂತ ಅಂದ್ಕೊಳ್ಳೋಣ. ಹಾಗೊಂದು ದೇಶ ಇದೆ ಅಂತಲೇ ಗೊತ್ತಿಲ್ಲ, ಆ ದೇಶದಲ್ಲಿ ಒಂದು ಘಟನೆ ನಡೆದಿದೆ ಅಂತ ನಮಗೆ ಗೊತ್ತಿಲ್ಲ. ಹಾಗಾದರೆ ನಮಗೆ ಆ ಘಟನೆ ನಡೆಯದ ಹಾಗೆ ಅಲ್ವಾ? ಘಟನೆ ನಡೆದಿದೆ ಅಂತ ನಮಗೆ ತಿಳಿದ್ರೆ ಆಹಾ ಆಯಿತು, ಗೊತ್ತಾಯ್ತು. ಈಗ ನಮಗೆ ಗೊತ್ತೇ ಆಗ್ತಾ ಇಲ್ಲ, ಟಿ ವಿಯಲ್ಲೂ ಅದರ ವಿಚಾರ ಏನು ಬರ್ತಾ ಇಲ್ಲ, ನ್ಯೂಸ್ ಪೇಪರಲ್ಲೂ ಏನು ಅದರ ಬಗ್ಗೆ ವಾರ್ತೆ ಇಲ್ಲವೇ ಇಲ್ಲ ಅಂತ ಆದರೆ ಅದು ನಡೆಯದ ಹಾಗೆ. ಘಟನೆ ನಡೆದಿದ್ರೂ ಕೂಡ ನನಗೆ ಅದು ನಡೆದೇ ಇಲ್ಲ. ಆಲೋಚಿಸಬೇಕು, ತುಂಬ ಆಳವಾಗಿ ಆಲೋಚನೆ ಮಾಡುವಂತಹ ವಿಚಾರಗಳು ಇನ್ನು ಮುಂದೆ ಬರುವಂಥದ್ದು. ಹಾಗೆ ನಮಗೆ ಸ್ವಲ್ಪ ಫೋಕಸ್ ಮಾಡಬೇಕಾಗತ್ತೆ ಈ ವಿಚಾರಗಳಲ್ಲಿ, ಅರ್ಥ ಆಗಬೇಕು ಅಂತಾದರೆ. ಇಷ್ಟು ದೊಡ್ಡ ಪ್ರಪಂಚವನ್ನು ನನ್ನ ಕಣ್ಣಿಗೆ, ನನ್ನ ಕಿವಿಗೆ ಅಥವಾ ಈ ಜ್ಞಾನೇಂದ್ರಿಯಕ್ಕೆ ನಾನು ಎಷ್ಟು ಸ್ವೀಕಾರ ಮಾಡಬಲ್ಲೆನೋ ಅದು ನನ್ನ ಮನಸ್ಸು. ಅಷ್ಟು ಮಾತ್ರ ನನ್ನ ಮನಸ್ಸಿಗೆ ಬರುವಂಥದ್ದು. ಯಾವುದೋ ಘಟನೆ ನಡೆದಿದೆಯಲ್ಲೋ ನನಗೆ ಅದರ ಬಗ್ಗೆ ಗೊತ್ತೇ ಇಲ್ಲ ಅಂದರೆ ನನ್ನ ಜ್ಞಾನೇಂದ್ರಿಯಗಳು ಅದನ್ನು ಸ್ವೀಕಾರ ಮಾಡಲಿಲ್ಲ ಅಂತಾದರೆ ನನಗೆ ಆ ಭಾಗ ಇಲ್ಲದ ಹಾಗೆ. ಹಾಗಾದರೆ ಇಷ್ಟು ದೊಡ್ಡ ಪ್ರಪಂಚವನ್ನು ಕೆಲವು ಆಲೋಚನೆಗಳ ಮೂಲಕ ನಾನು ಸ್ವೀಕಾರ ಮಾಡಿದ್ದೇನೆ. ಹೌದಾ? ಎಷ್ಟೇ ದೊಡ್ಡ ಪ್ರಪಂಚ ಇರಲಿ, ಎಷ್ಟೇ ಜನರು ಅದರಲ್ಲಿ ಇರಲಿ, ನನ್ನ ಮನಸ್ಸಿಗೆ ಏನು ತಿಳಿದಿದೆಯೋ ಅದು ಮಾತ್ರ ನನ್ನ ಪ್ರಪಂಚ. ಅಷ್ಟು ದೊಡ್ಡ ಪ್ರಪಂಚ ಈಗ ಕೆಲವು ಆಲೋಚನೆಗಳು ಆಗಿ ನನಗೆ ಇದೆ. ಇದು ನನ್ನ ಮನಸ್ಸಿನಲ್ಲಿ ಕೂತಿದೆ, ಅಥವಾ ನನ್ನ ಮನಸ್ಸು ಅಂದರೆ ಏನು? ಆಲೋಚನೆಗಳ ಒಂದು ದೊಡ್ಡ ಕಟ್ಟು, ಒಂದು ಮೂಟೆ. ಆಲೋಚನೆಗಳ ಮೂಟೆಗೆ ಹೆಸರು ಮನಸ್ಸು. ನಾವೀಗ ಫ್ರೂಟ್ ಸಲಾಡ್ ಮಾಡ್ತೇವೆ ನೋಡಿ, ಒಂದು ಹಲವಾರು ಹಣ್ಣುಗಳನ್ನು ತುಂಡು ತುಂಡು ಮಾಡಿ ಒಟ್ಟು ಸೇರಿಸಿ ಫ್ರೂಟ್ ಸಲಾಡ್ ಅಂತ ಹೇಳ್ತೀವಿ. ಹೆಸರೇನದಕ್ಕೀಗ? ಫ್ರೂಟ್ ಸಲಾಡ್. ಹಣ್ಣುಗಳು ತೆಗೆದ್ರೆ, ಅದರಿಂದ ಹಣ್ಣುಗಳು ಇಲ್ಲವೇ ಇಲ್ಲ ಅಂತಾದರೆ ಫ್ರೂಟ್ ಸಲಾಡ್ ಇದೆಯಾ?
ಆ ಎಲ್ಲ ಹಣ್ಣುಗಳನ್ನು ತುಂಡು ಮಾಡಿ ಹಾಕಿದಾಗ ಅದಕ್ಕೊಂದು ಹೊಸತಾದ ಒಂದು ರೂಪ ಬಂತು. ಅದಕ್ಕೆ ಹೊಸದಾಗಿ ಒಂದು ಹೆಸರನ್ನು ಕೊಟ್ಟಿರು, ನಾಮ ಮತ್ತೆ ರೂಪ. ಫ್ರೂಟ್ ಸಲಾಡ್ ಅಂತ ಹೆಸರು ಕೊಟ್ಟಾಯಿತು. ಅದೇ ಹಣ್ಣುಗಳನ್ನು ಹಾಕದೇ ಇದ್ದರೆ ಅಥವಾ ಹಣ್ಣುಗಳನ್ನೆಲ್ಲ ಅಲ್ಲಿಂದ ತೆಗೆದು ಬಿಟ್ರೆ ಫ್ರೂಟ್ ಸಲಾಡ್ ಎಲ್ಲೋಯ್ತು? ಫ್ರೂಟ್ ಸಲಾಡ್ ಇಲ್ವೇ ಇಲ್ಲ ಅಲ್ವೇ? ಅದೇ ರೀತಿಯಲ್ಲಿ ಮನಸ್ಸು ಅಂತ ಹೇಳೋದು ಹಲವಾರು ಆಲೋಚನೆಗಳ ಒಂದು ಮೂಟೆ. ಈಗ ಈ ಆಲೋಚನೆಗಳು ಇಲ್ಲ ಅಂತಾದ್ರೆ ಮನಸ್ಸೇನಿದೆ? ಮನಸ್ಸೆಲ್ಲಿದೆ? ಆಳವಾಗಿ ಚಿಂತಿಸಿದಾಗ, ಚಿಂತನೆಯನ್ನು ಮಾಡಿದಾಗ, ಗಮನಿಸಿದಾಗ ಮಹರ್ಷಿಯವರು ಹೇಳ್ತಿದ್ದಾರೆ, ಮಾನಸಂ ತು ಕಿಂ ಮಾರ್ಗಣೇ ಕೃತೆ ನೈವ ಮಾನಸಂ. ಮಾನಸವೇ ಇಲ್ಲ, ಮನಸ್ಸೇ ಇಲ್ಲ. ಇದು 3 ಘಟ್ಟಗಳಲ್ಲಿ ಇದನ್ನು ವಿವರಿಸಬೇಕಾಗತ್ತೆ. ಈ ಉಪದೇಶ ಸಾರದಲ್ಲಿ ಭಗವಾನ್ ರಮಣ ಮಹರ್ಷಿಯವರು ಅದರ ಬಗ್ಗೆ ವಿಚಾರವನ್ನು ಕೊಟ್ಟಿಲ್ಲ. ಅದಕ್ಕೋಸ್ಕರ ಉಳ್ಳದು 40 ಶ್ಲೋಕಗಳಲ್ಲಿ ಇದನ್ನು ವಿಚಾರವನ್ನು ವಿವರಿಸಿದ್ದಾರೆ. ಅದರಿಂದ ಸ್ವಲ್ಪ ಸ್ವಲ್ಪವಾಗಿ ನಾವು ವಿಷಯಗಳನ್ನು ತೆಗೆದುಕೊಳ್ಬೇಕಾಗತ್ತೆ, ಇಲ್ದಿದ್ರೆ ಇದು ಅರ್ಥ ಆಗುವಂಥದ್ದು ಅಲ್ಲ. ಹಾಗಾಗಿ ಆ 3 ಘಟ್ಟಗಳು ಏನು? ಇದಂ ವೃತ್ತಿ, ಅಹಂ ವೃತ್ತಿ ಅಂತ ಅದರಲ್ಲಿ ಹೇಳಿದ್ದಾರೆ. ಮುಂದಿನ ವಾರ ಅದನ್ನು ನಾವು ತಿಳಿದುಕೊಳ್ಳೋಣ. ಏನಿದು ಇದಂ ವೃತ್ತಿ ಅಂದ್ರೆ ಏನು, ಅಹಂ ವೃತ್ತಿ ಅಂದ್ರೆ ಏನು, ಪ್ರಪಂಚ ಏನು, ಮನಸ್ಸು ಏನು, ಹಾಗೆ ಆತ್ಮ ಏನು, ಇದರ ಬಗ್ಗೆ ಮುಂದಿನ ವಾರ ತಿಳಿದುಕೊಳ್ಳೋಣ. ಯಾಕೆಂದರೆ ಇಲ್ಲಿ ಸ್ವಲ್ಪ ನಿಧಾನವಾಗಿ ಹೋಗಬೇಕಾಗತ್ತೆ. ಮತ್ತೆ ಮತ್ತೆ ಅದರ ಬಗ್ಗೆ ನಾವು ಗಂಭೀರವಾಗಿ ಆಲೋಚಿಸಬೇಕಾಗತ್ತೆ. ಒಂದೇ ಸಲ ಅರ್ಥ ಆಗ್ಬೋದು, ಹೇಳಿದ ತಕ್ಷಣ ಗೊತ್ತಾಗ್ಬೋದು, ಆಮೇಲೆ ಮತ್ತೆ ಸಂಶಯಗಳು ಬರುತ್ತೆ. ಹೌದಾ, ಇದು ಹೇಗೆ? ಹಾಗಾಗಿ ನಿಧಾನವಾಗಿ ಮುಂದಕ್ಕೆ ಸಾಗ್ತಾ ಸಾಗ್ತಾ ನಮಗೆ ಅದರ ಬಗ್ಗೆ ವಿಚಾರದ ವಿವರಣೆ ಸ್ವಲ್ಪ ಸ್ವಲ್ಪವಾಗಿ ಆದರೂ ಅರ್ಥ ಆಗಬಹುದು. ಇದು ಅರ್ಥ ಆದರೆ ಮಾರ್ಗ ಆರ್ಜವಾತ್, ಅತ್ಯಂತ ಸುಲಭ ಸರಳವಾದ ಮಾರ್ಗ ಇದು. ಅವರ ಪ್ರಕಾರ ಅಂದರೆ ಸ್ಟ್ರೈಟ್ ಫಾರ್ವರ್ಡ್ ಇದೆ. ಎಲ್ಲೂ ಆ ಕಡೆ ಈ ಕಡೆ ಟೈಮ್ ವೇಸ್ಟ್ ಏನು ಮಾಡಬೇಕಾದ ಅಗತ್ಯ ಇಲ್ಲ. ಇದರ ವಿಚಾರ ತಿಳಿತು ಅಂದರೆ ತಕ್ಷಣ ಮೋಕ್ಷವೇ. ಸುಲಭ ಅಂತೇಳಿದರೆ ಕಲಿಯೋದಿಕ್ಕೆ ಮಾಡೋದಿಕ್ಕೆ ಸುಲಭ ಅಂತಲ್ಲ, ಹೋಗೋ ದಾರಿ ಇಷ್ಟೇ ಇರೋದು. ಅದೇ ಬೇರೆ ದಾರಿ ಆದರೆ ಎಲ್ಲೆಲ್ಲೆಲ್ಲೆಲ್ಲೋ ಹೋಗಿ ತಿರುಗಾಡಿಕೊಂಡು ಹೋಗಬೇಕು. ಈ ದಾರಿ ಹೀಗಾಗಿ ಸುಲಭ ಅಂತ ಹೇಳ್ತಿರೋದವರು. ಆದರೆ ನಮ್ಮ ಪ್ರಕಾರ ಸ್ವಲ್ಪ ಕಷ್ಟವೇ ಇದೆ. ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಎಲ್ಲರೂ ಪ್ರಾಣಾಯಾಮವನ್ನು ಮಾಡ್ತಾ ಸ್ವಲ್ಪ ಸ್ವಲ್ಪವಾಗಿ ಧ್ಯಾನವನ್ನು, ಸಗುಣ ಉಪಾಸನೆಯೂ ಇರ್ಬೋದು, ಇಷ್ಟ ದೇವತೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಧ್ಯಾನ ಮಾಡೋದು ಇರ್ಬೋದು. ಹೀಗೆ ಮಾಡ್ತಾ ಮಾಡ್ತಾ ಭೇದ ಭಾವನೆಯಿಂದ ಧ್ಯಾನ ಮಾಡಿದ್ರೂ ಕೂಡ ಮುಂದಕ್ಕೆ ಸಾಕ್ತಾ ಸಾಕ್ತಾ ಆ ಭೇದ ಭಾವನೆಯೂ ಇಲ್ಲದೇ ಆಗತ್ತೆ ಅಂತ ಹೇಳಿ ಮಹರ್ಷಿಯವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಅದನ್ನು ನಮ್ಮ ಕೈಯಲ್ಲಾದ ಪ್ರಯತ್ನವನ್ನು ತಿಳಿಯೋದಿಕ್ಕೂ ಹಾಗೆ ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳೋದಿಕ್ಕೂ ಕೂಡ ಪ್ರಯತ್ನ ಮಾಡಿ ಆ ಥರ ಮಾಡಿ ಮುಂದಕ್ಕೆ ನಾವು ಸಾಗೋಣ. ಇದಕ್ಕೆ ಅರುಣಾಚಲ ಮತ್ತು ಭಗವಾನ್ ರಮಣ ಮಹರ್ಷಿಯವರ ಅನುಗ್ರಹ ನಮಗೆಲ್ಲರಿಗೂ ಬೇಕಾಗಿದೆ. ಹಾಗಾಗಿ ಅವರಿಗೆ ನಮ್ಮ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ, ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ. ನಮೋ ರಮಣಾಯ ನಮೋ ರಮಣಾಯ ನಮೋ
रमणाय नमो 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 रमणाय नमो रमणाय नमो रमणाय नमो 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 रमणाय नमो रमणाय नमो रमणाय नमो 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 रमणाय नमो रमणाय नमो रमणाय नमो नमो ओम श्री राम जय जय राम 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 ओम असतो मा सद्गमय तमसो मा ज्योतिर्गमय मृत्योर्मामृतं गमय ओम शांति शांति शांतिः लोका समस्ता सुखिनो भवन्तु लोका समस्ता सुखिनो भवन्तु लोका समस्ता सुखिनो भवन्तु।